ಅದಕ್ಕೆ ಇಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರ್ಸಿದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿದೆ. 6 ತಿಂಗಳು ಕಂಪ್ಯೂಟರ್ ಓದಿದೆ ಸರ್. 6 ತಿಂಗಳು ಕಂಪ್ಯೂಟರ್ ಓದಿದ್ಮೇಲೆ ಕಂಪ್ಯೂಟರ್ ಅಲ್ಲಿ ಅವಾಗ ಸ್ವಲ್ಪ ಕಷ್ಟನೇ. ಸಂಸ್ಕೃತ ಈಗ ಕನ್ನಡದಕ್ಕಿಂತ ಸಂಸ್ಕೃತ ಕಷ್ಟ ಅಲ್ಲ, ಆ ತರ ಸಂಸ್ಕೃತ ಓದ್ದಂಗೆ ಅದು. ಒಂದು ಲೈನ್ ಬೋರ್ಡ್ ಮಾಡ್ಬೇಕಾದ್ರೆ 2 ಕಮಾಂಡ್ ಕೊಡ್ಬೇಕು. ಈ ಕಡೆ ಒಂದು ಕೊಟ್ಟಾಗ, ಈಗ ವಾಟ್ಸಪ್ ಅಲ್ಲಿ ಸ್ಟಾರ್ ಕೊಟ್ಟಾಗ ಸ್ಟಾರ್ ಎಲ್ಲಿ ಗಂಟೆ ಕೊಡಲ್ವೋ ಅಲ್ಲಿ ಗಂಟೆ ಇದಿರಲ್ಲ, ಎಲ್ಲಿ ಕೊಡ್ತಿರೋ ಅಲ್ಲಿ ಬೋರ್ಡ್ ಆಗತ್ತಲ್ಲ, ಆ ತರ 2 ಕಮಾಂಡ್ ಕೊಡ್ಬೇಕಾಗಿತ್ತು. ಸ್ವಲ್ಪ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಇದ್ರು ಕೂಡ ಆ ಲ್ಯಾಂಗ್ವೇಜ್ ನಾನು ಅದೇ ಈ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿನೇ ನಾನು ಮಿಕ್ಕಿದ ಹುಡುಗರ ಜೊತೆ ಎಲ್ಲ ಮಾತಾಡ್ತಿದ್ದೆ. ನಾನು ಏನ್ ಹೇಳಿದೀನಲ್ಲ ಅದನ್ನ ನೀನು ಕಂಟ್ರೋಲ್ ಕೊಡು. ಕಂಟ್ರೋಲ್ ಅಂದ್ರೆ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊ ಅಂತ. ಆಮೇಲೆ ನಾನು ಮೊನ್ನೆ ಹೇಳಿದ್ನಲ್ಲ ಅದು ಡಿಲೀಟ್ ಮಾಡ್ಬಿಡೋದ್ನ, ಈ ರೀತಿ ಎಲ್ಲ ಮಾತಾಡೋರು. ಹಿಂಗಾಗಿ ನನ್ನಿಂದ ಅವ್ರಿಗೆ ಈ ಕಮಾಂಡ್ಗಳ ಮೇಲೆ ನೆನ್ಪಿಟ್ಕೊಳಕ್ಕೆ ಎಲ್ಲ ಈಸಿ ಆಗೋದು. ಆಮೇಲೆ ನಂದು ಪ್ರಾಕ್ಟಿಕಲ್ ಅಲ್ಲಿ ನಂದು ಫಸ್ಟ್ ಕ್ಲಾಸ್ ಆಯ್ತು ಅಲ್ಲಿ ಎಕ್ಸಾಮ್ ಅಲ್ಲಿ. 6 ತಿಂಗಳು ಕಂಪ್ಯೂಟರ್ ಓದಿದೆ. ಕಂಪ್ಯೂಟರ್ ಓದಿದ್ಮೇಲೆ ಇನ್ನೇನ್ ಮಾಡೋದು ಅಂತ ಬಂದಾಗ ನಮ್ಮ ರಿಲೇಷನ್ ಒಬ್ರು ಜಯಸಿಂಗ್ಪುರ್ ಅಂತ ಇದೆ ಮಹಾರಾಷ್ಟ್ರದಲ್ಲಿ, ಆ ಊರಲ್ಲಿ ಬೋರ್ವೆಲ್ ಮೇಲೆ ಸೂಪರ್ವೈಸರ್, ಬೋರ್ವೆಲ್ ಗಾಡಿ ಮೇಲೆ ಸೂಪರ್ವೈಸರ್ ಆಗಿ ನಾನು ಕೆಲಸ ಸೇರ್ಕೊಂಡೆ. ಅಲ್ಲಿ 90% ಎಲ್ಲ ಮರಾಠಿ. ನನಗ್ ಮರಾಠಿ ಬರೋದ್ರಿಂದ ನನಗೇನು ಅನಿಸ್ಲಿಲ್ಲ, ಈಸಿ. ಆದ್ರೆ ಮುಂದೆ ಹೋಗ್ತಾ ಹೆಂಗ ಅನಿಸ್ತಂದ್ರೆ ನನ್ ಕರ್ನಾಟಕ ಯಾವಾಗಾರ ಬಂದಾಗ ಕನ್ನಡನೇ ಸರಿಯಾಗಿ ಮಾತಾಡಕ್ ಬರ್ತಾ ಇಲ್ಲ. ಫ್ಲೂಯೆನ್ಸಿ ಹೋಗೋಯ್ತು. ಅದ್ರಲ್ಲಿ ಮಾತಾಡೋದ್ರಲ್ಲೇ ಒಂದು 50% ಮರಾಠಿ ಮಿಕ್ಸ್ ಮಾಡೋದು, ಹಿಂಗೆಲ್ಲ ಆಗೋಯ್ತು. ನನಗೆ ಬೇಜಾರಾಗೋಯ್ತು. ಅಯ್ಯೋ ಎಲ್ಲಿ ನಾನು ಕನ್ನಡ ಕಳ್ಕೊಂಡ್ಬಿಡ್ತೀನಿ, ನಾನು ಇನ್ನು ಕನ್ನಡದಲ್ಲಿ ಮಾತಾಡಕ್ಕೆ ನನಗೆ ಕಷ್ಟ ಆಗ್ಬಿಡುತ್ತೆ, ನಾನು ಪೂರ್ತಿ ಮಹಾರಾಷ್ಟ್ರವನ್ನೇ ಆಗ್ಬಿಡ್ತೀನಿ ಅನ್ನೋದು ನನಗೆ ಅದು ಯಾಕೋ ಗೊತ್ತಿಲ್ಲ. ಆ ತರ ಭಯ ಶುರು ಆಗ್ಬಿಡ್ತು. 6 ತಿಂಗಳ ಓದಿ ಅಲ್ಲಿ ಒಂದು 8-10 ತಿಂಗಳು ಮಾಡಿದೆ. ಅಲ್ಲಿನ ಊಟದ ವ್ಯವಸ್ಥೆ, ತಿಂಡಿ ಎಲ್ಲ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಬೋರ್ವೆಲ್ ಗಾಡಿ ಬಗ್ಗೆ ಸೂಪರ್ವೈಸರ್ ಯಾವ ರೀತಿ ಮಾಡ್ಬೇಕು, ಜಮೀನಲ್ಲಿ ಹೋಗ್ಬಿಟ್ಟು ಅಡಿಗೆ ಯಾವ ರೀತಿ ದುಡ್ಡು ಇಸ್ಕೊಳ್ತಾರೆ, ಆಮೇಲೆ ದುಡ್ಡು ಕೆಲವರಿಗೆ ಬಿಡ್ತಿದ್ರು ನಮ್ಮ ಓನರು, ಬಿಟ್ಬಿಡೋರು. ಇದೆಂತ ಅಂದ್ರೆ ಈ ದೇವಸ್ಥಾನಕ್ಕೆ ಎಲ್ಲ ಬೋರ್ವೆಲ್ ಹಾಕ್ಸ್ಕೊಡೋರು ಫ್ರೀ ಆಗಿ. ಅವಾಗ ಅವರು ದೇವ್ರು ಎಲ್ಲರಿಗೂ. ಆದ್ರೆ ಒಬ್ಬೊಬ್ಬ ರೈತರಿಗೆ ಬಿಡ್ತಾ ಇರ್ಲಿಲ್ಲ. ನನ್ಗೆ ಬೇಜಾರಾಗೋದು, ಅವ್ರಿಗೆ ಬಿಟ್ಟಿದಾರಲ್ಲ ಇವ್ರಿಗೆ ಯಾಕೆ ಬಿಡಲ್ಲ ಇವ್ರು ಅಂತಂದಾಗ ಅವರು ಅದೇನೋ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ಅದು ನೀನ್ ದುಡ್ಡು ತಗೊಂಡೇ ಬರ್ಬೇಕು. ನೀರ್ ಹಾಕಿದ್ರೆ ದುಡ್ಡು ಕೊಡ್ತಾರೆ, ನೀರೇ ಇಲ್ಲ ಅಂದಾಗ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಅದು ನೀನ್ ಇದಿಲ್ಲ, ಅದ್ ನಂಗೆ ಗೊತ್ತಿಲ್ಲ, ನನಗ್ ದುಡ್ಡು ಬರ್ಬೇಕು ಅನ್ನೋರು. ಈ ರೀತಿ ಎಲ್ಲ ಮಾಡಿ ಅದೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿಂದ ನಾನು ಅದ್ರದ್ದು ಅನುಭವ ಸರ್. ಈಗ ಬೋರ್ವೆಲ್ ಸೂಪರ್ವೈಸರ್ ಅಂದ್ರೆ ಅದು ನಿಮಗೆ ಹೇಳ್ಕೊಟ್ರ ಅಥವಾ ನಿಮ್ಗೆ ಗೊತ್ತಿತ್ತ ಅದ ಕೆಲಸ? ಇಲ್ಲ ಗೊತ್ತಿಲ್ಲ. ನಮ್ಗೆ ಒಬ್ರು ಸೂಪರ್ವೈಸರ್ ಜೊತೆ ಕಳ್ಸಿದ್ರು. ಅಲ್ಲಿ ಅವರು ನಮ್ಮ ಮೇಲೆ ಅಂದ್ರೆ ಅವ್ರು ಕೂತ್ಕೊಂಡು ನಮ್ ಕಡೆ ಕೆಲಸ ಮಾಡ್ಸೋರು. ಅಲ್ಲಿ ಹೋಗ್ಮೇಲೆ ನಿಂತ್ಕೋ, ಎಷ್ಟು ಪೈಪ್ ಲೆಕ್ಕ ಹಾಕು. ಒಂದ್ ಪೈಪ್ ಹಾಕಿದ ತಕ್ಷಣ ಅದು 20 ಅಡಿ ಪೈಪ್, ಅದು 25 ಬರ್ಕೋಬೇಕು. ಬರ್ಕೊಲಿಲ್ಲ ಅಂದ್ರೆ ಏನ್ ಮಾಡೋದು? ಒಂದ್ಸರಿ ನಾನು ಮಿಸ್ ಆಯ್ತು, ಬರೀಲಿಲ್ಲ. ನಿನ್ ಪ್ರಕಾರ ಲೆಕ್ಕ ಕೊಟ್ಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ ಪೈಪ್ ಒಂದ್ ಕಮ್ಮಿ ಇದೆಯಲ್ಲ, ಏನ್ ಮಾಡ್ತೀಯ ಅಂದ್ಬಿಡೋರು. ಆಮೇಲೆ ತಂದಿದ್ದ ಪೈಪ್ ಎಷ್ಟು, ಅದ್ರಲ್ಲಿ ಎಷ್ಟಿರೋದು, ಮಿಕ್ಕಿದ್ ಹಾಕಿದಾರೆ ಅಂತ ಲೆಕ್ಕ. ಈ ತರ ಎಲ್ಲ ಲೆಕ್ಕ ಮಾಡಿಸಿ ಅದನ್ನೆಲ್ಲ ಮಾಡಿ ದುಡ್ಡು ಇಷ್ಟಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಚೀಟಿ ಕೈ ಕೊಟ್ಬಿಟ್ರೆ ಇದ್ ಮಾಡೋರು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಹುಡುಗರು ಎಲ್ಲಾರು ಹೋಗ್ಲಿ, ನೀರ್ ಸಖತ್ತಾಗಿ ಬರುತ್ತೆ ನೋಡ್ರಿ, ನಾನು ಏನ್ ಹೇಳಿದೀನಿ ಅನ್ನೋರು. ಎಲ್ರು ಹೇಳೋದು, ನೀರ್ ಬಂದ್ಬಿಟ್ರೆ ನಿಮ್ಗೆ ಫುಲ್ ಹಯರ್ ಮಾಡ್ತೀವಿ ಅಂತ. ಹಯರ್ ಅಂದ್ರೆ ಫುಲ್ ಬಟ್ಟೆ, ನಿಮ್ಗೆ ಊಟ ತಿಂಡಿಗೆ ಎಲ್ಲ ದುಡ್ಡು ಕೊಡ್ತೀವಿ ಅಂತ ಅವರು. ಇವ್ರು ಎಲ್ಲರಿಗೂ ಅದೇ ತರ ಹೇಳೋರು. ನಾನಂದ್ರೆ ಅದ್ ಹೆಂಗ್ ನೀನ್ ಹೇಳ್ತಿ ಅಂದ್ರೆ, ಹಂಗ್ ಹೇಳ್ಬೇಕು ಮನೆ, ನಿಂಗೆ ಗೊತ್ತಾಗಲ್ಲ. ಬಿದ್ರೆ ಲಾಭ, ಬಿದ್ರೆ ಲಾಭ, ಬಿಲ್ ಅಂದ್ರೆ ನಮ್ ದುಡ್ಡು ಕೊಡ್ತಾರೆ, ನಾವ್ ಹೋಗ್ತೀವಲ್ಲ. ಏನೋ ನಿಮ್ ಟೈಮ್ ಸರಿ ಬಿಡ್ರಿ. ನೋಡ್ರಿ ನಾನೇನ್ ಹೇಳಿದ್ದೆ, ನಾನ್ ನಾಲ್ಗೆ ಹೇಳಿದ್ದು ಇಲ್ಲಿವರೆಗೂ ಫೇಲ್ ಆಗಿಲ್ಲ ಅನ್ನೋದು. ಅವರು ಏನೋ ಅವ್ನಿಗೆ ದುಡ್ಡು ಬಟ್ಟೆ ಅದು ಇದೆಲ್ಲ ಕೊಟ್ಬಿಡೋರು. ಅವರೆಲ್ಲ ಮಹಾರಾಷ್ಟ್ರ ಹುಡುಗರು, ಮಹಾರಾಷ್ಟ್ರದವರು. ಕೆಲವೊಂದಿಬ್ರು ಈ ಕಡೆ ಮೊಳಕಾಲ್ಮೂರ್ದವ್ರು 1-2 ಜನ ಇದ್ರು. ಸೊ ಆತರ ಎಲ್ಲ ಇದ್ ಮಾಡ್ಕೊಂಡು ಬರೋದು. ಬಂದ ತಕ್ಷಣ ಮತ್ತೆ ಬೇರೆ ಕಡೆ ಇರ್ತದೆ, ಆ ಕಡೆ ಹೋಗೋದು. ಹಿಂಗ ಅವ್ರು 3 ಬೋರ್ವೆಲ್ ಮಾಡಿದ್ರು. 3 ಬೋರ್ವೆಲ್ ಮೇಲೆ 6 ಬೋರ್ವೆಲ್ ಮಾಡಿದ್ರು. ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಏನೇನೋ ಮಾಡ್ಕೊಂಡು ತುಂಬಾ ಶ್ರೀಮಂತರಾದ್ರು ಅವ್ರು, ಚೆನ್ನಾಗಿ. ಅಲ್ಲಿಂದ ನಾನು ಊರಿಗೆ ಬಂದೆ. ಮತ್ತೆ ರಿಟರ್ನ್ ನಮ್ಮೂರಿಗೆ ರಜಕ್ಕಂತ ಬಂದೆ. ರಜಕ್ಕಂತ ಬಂದಾಗ ನಮ್ಮ ಅಜ್ಜಿ ತೀರ್ಕೊಂಡ್ರು, ಮಹಾರಾಷ್ಟ್ರದವರು.
ಅಲ್ಲಿ ತೀರ್ಕೊಂಡಾಗ ಆ ಇದರಲ್ಲಿ ನಮ್ಮ ದೊಡ್ಡಮ್ಮನ ಅಳಿಯ ಮಗಳು ಅವರು ಜೊತೆಗೆ ಇದು ಮಾಡಿದ್ರು. ಅವರು ಅಲ್ಲಿ UP ಅಲ್ಲಿ ಇದ್ರು, ಏರ್ಫೋರ್ಸ್ ಅಲ್ಲಿ. ಅವ್ರೇನ್ ಮಾಡಿದ್ರು, ಹೆಂಗೋ ನಿನಗೆ ರಜೆ ಇದೆ, ಜಾಬು ಏನಂತ ಇದಿಲ್ಲ, ಹೆಂಗೋ ಬಿಟ್ಟಂಗೆ ಇದೆ, ಇಲ್ಲಿ ಇನ್ನೇನ್ ಇದು ಮಾಡ್ತಾರೆ, ನಡಿ ನಮ್ಮ ಜೊತೆಗೆ ಅಂತಂದ್ರು. ಸೊ ಅಲ್ಲಿಂದ ನಾನು 2 ತಿಂಗಳು ಒಬ್ಬನೇ ಮಗ 2 ತಿಂಗಳು ಕಳಿಸ್ತೀನಿ ಅಂತ ನಮ್ಮಮ್ಮ ಹೇಳಿ 2 ತಿಂಗಳಾದ್ಮೇಲೆ ಅಲ್ಲಿಂದ ಈ ಕಡೆ ಯಾರು ಬರ್ತಾರಲ್ಲ ಅವ್ರ ಜೊತೆ ಮಾಡಿ ಕಳಿಸು ಅಂತ ಹೇಳಿದ್ರೆ ಅವ್ರು ಹ್ಞೂ ಅಂದವರು. ಸುಮಾರು 8-9 ತಿಂಗಳು ನಾನು ಅಲ್ಲೇ ಇದ್ದೆ. UP ಅಲ್ಲಿ ಮನೆಯಲ್ಲೇ ಇರೋದು, ಆ ಕಡೆ ಈ ಕಡೆ ಹೋಗೋದು, ಹಿಂದಿ ಬರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಬೆಂಗಾಲಿ ಅವ್ರ ಸ್ಲ್ಯಾಂಗ್ ಏನು, ಆಮೇಲೆ ಹರಿಯಾಣದವ್ರು ಯಾವ ರೀತಿ ಮಾತಾಡ್ತಾರೆ, ಈ ಭೋಜ್ಪುರಿ UP ಅವ್ರು ಯಾವ ರೀತಿ ಮಾತಾಡ್ತಾರೆ, ಬಿಹಾರಿಯವರು ಯಾವ ರೀತಿ ಮಾತಾಡ್ತಾರೆ, ಅವ್ರ ಸ್ಲ್ಯಾಂಗ್ ಹಿಂಗೆ, ಈ ಆಸಾಮ್ದವ್ರು ಹೆಂಗ್ ಮಾತಾಡ್ತಾರೆ, ಇದೆಲ್ಲ ನನಗೆ ಇಂಡೈರೆಕ್ಟ್ ಅದು ಮೈಂಡಿಗೆ ಹೋಗುವಾಗ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಇದು ನಮ್ಗೆ ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಬಿಹಾರದವ್ರ ಮುಂದೆ ಆಸಾಮ್ದವ್ರ ತರ ಮಾತಾಡೋದು, ಆಸಾಮ್ದವ್ರ ಮುಂದೆ ಬಿಹಾರಿ ಇವ್ರು UP-ದವ್ರ ತರ ಮಾತಾಡೋದು, ಹಿಂಗೆಲ್ಲ ಮಾತಾಡಿ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಅಂದ್ರೆ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ, ಸುಮ್ನೆ ಅವ್ರನ್ನೆಲ್ಲ ನಗಿಸ್ಬೇಕು ಅಂತ. ಹಿಂಗಾಗಿ ಆವಾಗ ನನಗೆ ಸ್ವಲ್ಪ ಕಾಮನ್ ಸೆನ್ಸ್ ಶುರು ಆಯ್ತು, ಕಾಮಿಡಿ ಸೆನ್ಸ್ ಶುರು ಆಯ್ತು, ಅಬ್ಸರ್ವೇಷನ್ ಶುರು ಆಯ್ತು. ಅವ್ನು ನಡೀತಾನಲ್ಲ, ಹಿಂಗ್ ಯಾಕೆ ನಡೀತಾನ ಅವನು, ಹಂಗೆ ನಾನ್ ನಡೆದ್ರೆ ಹೆಂಗಿರುತ್ತೆ, ಹಂಗ್ ನಡೆದು ಈ ಭಾಷೆ ಮಾತಾಡಿದ್ರೆ ಹೆಂಗಿರುತ್ತೆ, ಆ ತರದ್ದೆಲ್ಲ. ಆಮೇಲೆ ಈ ಬಿಹಾರಿಗಳು ಅಲ್ಲಿಂದ ಬಂದ್ 7-8 ತಿಂಗಳಲ್ಲಿ ಹೋಗಿದ್ನಲ್ಲ, ಹೋದ್ಮೇಲೆ ಇಲ್ಲಿ ಬಂದು ಪಿಕ್ಚರ್ ನೋಡಕ್ ಹೋಗಿದ್ದೆ. ಅಲ್ಲಿ ನಮ್ಮ ಹಳೆಯ ಫ್ರೆಂಡ್ ಒಬ್ಬ ಈಗಲೂ ಇದಾನೆ ಮನುಷ್ಯ, ಅವನು ಪಿಕ್ಚರ್ ನೋಡಕ್ ಬಂದಿದ್ದ. ಯಾವ ಪಿಕ್ಚರ್? ಹಿಂದಿ ಪಿಕ್ಚರ್ ಯಾವ್ದೋ ಒಂದು ಊರಲ್ಲಿ. ಆ ಟಾಕೀಸ್ ಕೂಡ ಕ್ಲೋಸ್ ಆಯ್ತು ಈಗ. ಅಲ್ಲಿ ಏನೋ ನೀನಿಲ್ಲಿ, ಏನು ಹೌದು ನಾನಿಲ್ಲಿ, ನೀನ್ ಎಲ್ಲಿದ್ಯಾ, ನಾನು ಇಲ್ಲಿದ್ದೀನಿ, ಆಯ್ತು ನೀನ್ ಎಲ್ಲಿದ್ಯಾ, ನಾನು ಬೆಳಗಾಮಲ್ಲಿ ಇದ್ದೀನಿ ಅಂದ. ಸರಿ ಬೆಳಗಾಮಲ್ಲಿ ಇದೆಯಾ, ಮತ್ತೆ ನಾನು ಮಹಾರಾಷ್ಟ್ರ ಬರೋದು ಬೇಡ, ನಾನು ಮಹಾರಾಷ್ಟ್ರದಿಂದ ಕರ್ನಾಟಕ ಬರ್ಬೇಕು ಅಂತ ಇದ್ದೀನಿ, ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳಿದಾಗ, ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ನಾವು ನಿನ್ ನಂಬರ್ ಬರೆದು ಕೊಡ್ತೀನಿ, ಚೀಟಿ ಬರೆದು ಕೊಡ್ತೀನಿ, ನೀನ್ ಅಲ್ಲಿ ಹೋಗ್ಬಿಟ್ಟು ಲೇತ್ ಮಷಿನ್ ಮೇಲೆ ಸೂಪರ್ವೈಸರ್, ನನ್ಗೇನು ಗೊತ್ತಿಲ್ಲ ಕಣ, ಅಲ್ಲಿ ಹೋಗಿ ಅವರೆಲ್ಲ ಟ್ರೈನಿಂಗ್ ಕೊಡ್ತಾರ, ಬೇಕಾಗಿದ್ದಾರೆ ಹೋಗು ಅಂದ್ರು. ಇಲ್ಲಿಂದ ಫೋನ್ ಮಾಡಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅವನ್ ಫೋನ್ ನಂಬರ್ ಅಲ್ಲಿ ಹೋಗ್ಬಿಟ್ಟೆ ಫೋನ್ ಮಾಡೋದು. ಆಮೇಲೆ ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಹೋಗ್ಲಿಕ್ಕೆ 25 ರೂಪಾಯಿ ಬಸ್ ಚಾರ್ಜ್, 50 ರೂಪಾಯಿನೇ ತಗೊಂಡೋಗಿರೋದು. ಊಟ ಮನೆಯಿಂದ ತಗೊಂಡು ಹೋಗಿದ್ದು, ಡಬ್ಬಿ ತಗೊಂಡೋಗಿದ್ದು. ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾರೆ, ಇಲ್ಲ ಅವನು ಊರಿಗೆ ಹೋಗಿದ್ದಾನೆ, 4 ದಿನ ಆಗತ್ತೆ ಅಂದ್ರು. ನನಗೆ ನಿಜವಾಗ್ಲು ಸರ್ ಕಣ್ಣೀರ್ ಬಂದ್ಬಿಡ್ತು ಅವಾಗ. ಮನೆ ಪರಿಸ್ಥಿತಿ ಹೆಂಗಿದೆ, ಕೈಯಲ್ಲಿ ದುಡ್ಡಿಲ್ಲ, 25 ರೂಪಾಯಿ ವೇಸ್ಟ್ ಆಯ್ತಲ್ಲ. ಮತ್ತೆ ತಿರುಗಿ ಹೋದ್ರೆ ಮತ್ತೆ ಅದು 25 ರೂಪಾಯಿ 50 ರೂಪಾಯಿ ಹೋಯ್ತು, ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಒಂದು ಗ್ರೌಂಡ್ ಇತ್ತು, ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೆ. ಊಟ ಮಾಡ್ತಾ ಇದ್ರೆ ಆ ಕಡೆ ಈ ಕಡೆ ಅಬ್ಸರ್ವೇಷನ್ ಮಾಡಿ ನೋಡಿದ್ರೆ ಅಲ್ಲಿ ನಾನು ಕ್ಯಾಂಪ್ಗೆ ಬಂದಿದ್ದೆ ಜಾಗ, ಅದು KSRPC ಗ್ರೌಂಡ್ ಅಂತ, ಮತ್ಸ್ಯ ಇಂಡಸ್ಟ್ರಿಯಲ್ ಏರಿಯಾ ಬೆಳಗಾಮಲ್ಲಿ. ಇಲ್ಲಿ ಕ್ಯಾಂಪ್ ಇತ್ತಲ್ಲ, ಇದು ಮರ ಇಲ್ಲೇ ನಮ್ಮ ಪ್ಯಾರಾಶೂಟ್ ನಮ್ಮ ಹುಡುಗ ಒಬ್ಬ ಇಲ್ಲೇ ಇದಾಗಿತ್ತಲ್ಲ, ಈ ತರ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ರೆ, ಇದೇ ಏರಿಯಾ ಅಲ್ಲಪ್ಪ, ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಅವಾಗ ಎದುರುಗಡೆ ಫ್ಯಾಕ್ಟ್ರಿ ಇರ್ಲಿಲ್ಲ ಅಂತ ಅನ್ಕೊಂಡಿದ್ದೆಲ್ಲ ನೋಡ್ಕೊಂಡು ಆ ಲೇತ್ ಮಷಿನ್ ಕಂಪನಿಗೂ ಕೂಡ ಹೋಗ್ಲಿಲ್ಲ, ಫೋನಲ್ಲಿ ಹೇಳ್ಬಿಟ್ರು. ಅಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಊಟ ಮಾಡಿ ಹಿಂಗೆ ಕಣ್ಣೀರ್ ಹಾಕ್ತಾ ಇದ್ದೆ. ಅವಾಗ ಅಲ್ಲಿ ಎದುರುಗಡೆ ಫ್ಯಾಕ್ಟ್ರಿ, ಅವರು ಸಿಲಿಂಡರ್ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಒಬ್ಬ ಮೆಕ್ಯಾನಿಕ್ ನನ್ನ ನೋಡ್ಬಿಟ್ಟು, ಯಾಕೆ ಅಳ್ತಾ ಇದೆಯಲ್ಲ, ಏನಾಯ್ತು ಅಂತ ಕೇಳ್ದ. ಇಲ್ರಿ ಮತ್ತೆ ಹಿಂಗ ಇದಕ್ ಬಂದಿದ್ದೆ, ಕೆಲ್ಸಕ್ಕೆ ಬಂದಿದ್ದೆ, ಅವ್ರು ಲೇತ್ ಮಷಿನ್ ಅಂತೆ, ಅವರು ಊರಿಗೆ ಹೋಗಿದಾರೆ, 4 ದಿನ ಆದ್ಮೇಲೆ ಬರ್ತಾರಂತೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಇನ್ನು ಮತ್ತೆ ನಾನು ಊರಿಗೆ ಹೋಗ್ಬೇಕು, 25 ರೂಪಾಯಿ ಖರ್ಚಾಗತ್ತೆ ಅಂತ. ಅವನು ಒಂದ್ ಕೆಲ್ಸ ಮಾಡು, ನಮ್ಮ ಕಂಪನಿಯಲ್ಲಿ ನೋಡು, ಯಾಕೆ ನೋಡ್ಬಾರ್ದು ಅಂದ್ರು. ನಿಮ್ ಕಂಪನಿ ಯಾವ್ದು ಸರ್? ಇಲ್ಲಿ ಎದುರುಗಡೆ ಇದೆಯಲ್ಲ, ಅಲ್ಲಿ ಕಂಪನಿ ನೋಡು ಅಂತ ಅಂದ್ರು. ಹೀರೋ ಹೊಂಡಾ ಅವ್ರದ್ದು ಏಜೆನ್ಸಿ ಇದೆ, ಗೊತ್ತಾ ನಿನ್ಗೆ, ಬೆಳಗಾಂ ಸಿಟಿಯಲ್ಲಿ ಅಂದ್ರು. ಗೊತ್ತಿಲ್ಲ ಸರ್, ನನಗೆ ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲ. ಅವ್ರದ್ದೇ ಇದು ಕಂಪನಿ, ಜೈನ್ಸ್ದು. ನಾನು ಜೈನ್ಸು.
ಚೆಕ್ ಅಂತ ಕನೆಕ್ಟ್ ಆಗ್ಬಿಟ್ಟು ನಮ್ಮವ್ರನ್ನ ತಗೋತಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿದ್ರೆ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಏನ್ ಕೆಲ್ಸಕ್ಕೆ ಕೆಲ್ಸ ಎಲ್ಲ ನಡಿ ಅಂತ ವಯಸ್ಸಾದವನು ಅವನು ಲೋಕಲ್ ಏಜೆನ್ಸಿ ಯಾವ್ದೋ ಇಟ್ಕೊಂಡಿದ್ರು. ಆಮೇಲೆ ಇವನ್ ಬಂದ್ಬಿಟ್ಟು ಕೇಳ್ದ ಏನು ಅಂತ ಹೇಳಿದಾಗ, ಇಲ್ಲ ಸರ್ ಒಳಗಡೆ ಬಿಡ್ತಾ ಇಲ್ಲ. ಅವರು ಸಾಹೇಬ್ರ ಒಳಗಡೆ ಕರಿತಾ ಇದಾರೆ ಅವ್ರನ್ನ, ನೀನ್ ಏನು ಹಿಂಗ ಅಂದ್ಬಿಟ್ಟು ಅವ್ನ್ ಬೈದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ನನ್ನ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಲ್ಲ ಆಫೀಸ್ ಇದೆ, ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕೇಳು, ಅಲ್ಲಿ ನಿನಗೆ ಮಾರ್ಗದರ್ಶನ ಮಾಡ್ತಾರೆ, ಅವರು ಹೇಳ್ದಂಗೆ ನೋಡು ಕೆಲಸ ಟ್ರೈ ಮಾಡು ಅಂತ ಅಂದು ಒಳಗಡೆ ಕಳಿಸಿ ಪಾಪ ಅವ್ನು ಹೋಗ್ಬಿಟ್ಟ. ಅವ್ನ್ ನೋಡಕ್ ಸೇಮ್ ರಾಜ್ಕುಮಾರ್ ಸರ್, ರಾಜ್ಕುಮಾರ್ ತರಾನೇ ಇದೆ ಮೆಕ್ಯಾನಿಕ್ ಅವರು. ಈಗ ಅಲ್ಲಿ ಇಲ್ಲ ಅನ್ಸುತ್ತೆ. ಅಲ್ಲಿ ಹೇಳಿದ್ಮೇಲೆ ನನ್ಗೆ ಅವರು ಓನರ್ ಅಳಿಯ ಅವನು, ನನ್ನ ಏನು ಅಂತಂದ. ಓನರ್ ಅಳಿಯನೇ ಅವನು, ಓನರ್ ನನಗೆ ಇಂಟರ್ವ್ಯೂ ತಗೊಳ್ಳೋದು ಇಲ್ಲ ನನಗೆ ಇಂಟರ್ವ್ಯೂ ಅಲ್ಲಿ ಮೇಲ್ ತಗೊಳ್ಳೋದು. ಅವ್ರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅವ್ರು ಬೀಡ ಹಾಕೋರು, ಆಮೇಲೆ ಹೆವಿ ಡ್ರಿಂಕ್ ಮಾಡೋರು, ಡೇ ನೈಟ್ ಡ್ರಿಂಕ್ ಮಾಡೋರು ಅವರು. ಆಮೇಲೆ ಅವರು ಹೆಣ್ಣಪ್ಪ ನಿನ್ನ ಹೆಸರೇನು? ನನ್ನ ಹೆಸರು ಅಜಿತ್ ಮಾಲ್ಗಾಮೆ ಅಂತೆ. ಆಮೇಲೆ ಎದಕ್ ಬಂದಿದ್ಯಾ? ಈ ಕಂಪ್ಯೂಟರ್ ಆಪರೇಟರ್ ಅಂತ ಏನಾದ್ರು ಜಾಬ್ ಇದ್ರೆ ನೋಡಕ್ ಬಂದಿದ್ದೀನಿ ಸರ್. ಹೌದಾ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ನಿಂಗೆ ಇಲ್ಲಿ ಜಾಬ್ ಐತೆ ಹೇಳಿ ನಿನಗೆ ಹೆಂಗ್ ಗೊತ್ತಾಯ್ತು? ಏನಿಲ್ಲ ಸರ್, ಇಷ್ಟು ದೊಡ್ಡ ಕಂಪನಿ ಇದೆ, ಇಷ್ಟು ದೊಡ್ಡ ಕಂಪನಿಯಲ್ಲಿ ಕಂಪ್ಯೂಟರ್ ಇರಲ್ವಾ ಅಂತ ನಾನು ಬಂದಿದ್ದೀನಿ ಅಂತಂದೆ. ಅವನಿಗೆ ಕಂಪ್ಯೂಟರ್ ಬೇಕು ಆ ಟೈಮಲ್ಲಿ, ಒಂದು ಕಂಪ್ಯೂಟರ್ ಇದ್ರೆ ಒಂದು ಇಮೇಜ್ ಬೇರೆ ಅನ್ನೋದಿತ್ತು. ಇವನು ಫೋನ್ ಹಾಕ್ಬಿಟ್ಟು, ಮಾಮ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಬಂದಾರ. ನನ್ನದು ನಾನು ಕಲ್ತಿರೋದು ಗ್ಯಾಪ್ ಇರೋದು ಒಂದು ವರ್ಷ ಕಲ್ತು ಬಿಟ್ಬಿಟ್ಟಿದ್ದೀನಿ ಕಂಪ್ಯೂಟರ್ನ, ಕಂಪ್ಯೂಟರ್ ಆಪರೇಟರ್. ಅದ್ರ ಮೇಲೆ ಇಲ್ಲಿ ಜೈನ್ರಿ ಬೇರೆ ಅಂದ್ರಲ್ಲ, ನಾನು ಫಸ್ಟ್ ಮೇಲೆ ಹೆಡಿಂಗ್ ಮೇಲೆ ಶ್ರೀ ಮಹಾವೀರ್ ಪ್ರಸನ್ನ ಅಂತ ಬರೆದ್ಬಿಟ್ಟು ಡಬಲ್ ಅಂಡರ್ಲೈನ್ ಮಾಡ್ಬಿಟ್ಟು ಕೊಟ್ಬಿಟ್ಟೆ. ಅವರು ನಿನ್ ಜೈನ್ರವ? ಹೌದು ಸರ್. ನೀನು ಎಲ್ಲೂ ಹೋಗ್ಬೇಡ, ನಾ ಇಲ್ಲೇ ಜಾಬ್ ಕೊಡ್ತೀನಿ ನಿನ್ಗೆ, ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು ಮಾಮಂಗ್ ಫೋನ್ ಮಾಡಿ ಏನೇನೋ ಮಾಡಿ ಅಂತೂ ಇಂತೂ ಇಲ್ಲೇ ನೀನ್ ಮಾಡು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇನ್ನು ಈಗ್ಲೇ ಆಗಲ್ಲ, ಕಂಪ್ಯೂಟರ್ ಅವಾಗೆಲ್ಲ ಕಾಸ್ಟ್ಲಿ ಇರೋದು, ಈಗ್ಲೇ ಆಗಲ್ಲ, ಇನ್ನೊಂದು 6 ತಿಂಗಳು ಬಿಟ್ಟು ಇದಾಗತ್ತೆ, ಅಲ್ಲಿವರೆಗೆ ಹುಡುಗನ್ ಬಿಡ್ಬೇಡ. ನಾನ್ ಬಿಡ್ಲಿಲ್ಲ ಅವರು. ಆಮೇಲೆ ಹೇಳಿದ್ರು ಒಳಗಡೆ ಹೋಗ್ಬಿಟ್ಟು ಎಲ್ಲಾ ಸೆಕ್ಷನ್ ತಿರುಗಾಡಿ ಯಾವ ಸೆಕ್ಷನ್ ಅಲ್ಲಿ ಏನೇನ್ ಐತಿ ಎಲ್ಲ ಕರೆಕ್ಟಾಗಿ ತಿಳ್ಕೊ, ನಾನು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಸೂಪರ್ವೈಸರ್ಗೆ ಫೋನ್ ಮಾಡಿ, ಶಿಫ್ಟ್ ಸೂಪರ್ವೈಸರ್ ಫೋನ್ ಮಾಡಿ, ಇವರು ಸೂಪರ್ವೈಸರ್ ಜಾಬ್ ಬಂದಾರ, ಮುಂದೆ ಕಂಪ್ಯೂಟರ್ ಆಪರೇಟರ್ ಇವ್ರ, ಈಗ ಎಲ್ಲಾ ಸೆಕ್ಷನ್ ತಿಳಿಸಿ ತೋರ್ಸ್ಬೇಕಂತ ಹೇಳ್ಬಿಟ್ರು. ಅದಕ್ಕೆ ಅವನು, ಹೌದಾ ನೀವು ಕಂಪ್ಯೂಟರ್ ಆಪರೇಟರ್ ಅಂತ ದೊಡ್ಡ ಬಿಲ್ಡಪ್. ನನ್ಗೆ ಕಂಪ್ಯೂಟರ್ ಬರೋವರೆಗೂ ನನಗೆ ಹ್ಞೂ ಅಂತ ಇದು ಮಾಡಿದೆ. 6 ತಿಂಗಳ ಆಯ್ತು, ನನ್ಗೆ ಫುಲ್ ಎಲ್ಲ ಕ್ಲೋಸ್. ಅವ್ರದ್ದು ಕಂಪ್ಯೂಟರ್ ಆಪರೇಟರ್ ಅಪ್ಪ ಅವರು, ಕಂಪ್ಯೂಟರ್ ಆಪರೇಟರ್ ಅಪ್ಪ ಅವರು. ಇವ್ ಕಂಪ್ಯೂಟರ್ದಾಗ ಎಲ್ಲ ಹಿಂಗ್ ಲೆಕ್ಕ ಮಾಡಿದ್ರು ಟೋಟಲ್ ಆಟೋಮೆಟಿಕ್ ಆಗ್ತಿರ್ತಲ್ಲ. ಹೌದ್ರಿ ಅನ್ನೋರು. ಹೌದ್ರಿ ಅಂತ. ಇಷ್ಟೆಲ್ಲ ಆಯ್ತು. ಅವಾಗ ನನ್ಗೆ ಅಲ್ಲಿ 750 ರೂಪಾಯಿ ಸ್ಯಾಲ್ರಿ. 750 ರೂಪಾಯಿ ಸ್ಯಾಲ್ರಿ. ಸರ್ ನನಗೆ ಇಷ್ಟು ಸಾಕಾಗಲ್ಲ ಅಂತೆ. ಓಟಿ ಮಾಡು ಓವರ್ ಟೈಮ್ ಎಷ್ಟು ಮಾಡ್ತಿ ಮಾಡು, ನಿನಗೆ ಯಾರು ಯಾಕೆ ಮಾಡಿಯಪ್ಪ ಅಂತ ಕೇಳಂಗಿಲ್ಲ. ಕಾರ್ಡ್ ಇನ್ ಮಾಡು, ಔಟ್ ಮಾಡು, ಮತ್ತೆ ಇನ್ ಮಾಡು, ಊಟ ಮಾಡಕ್ ಹೋಗು ಬಾ, ಮತ್ತೆ ಇನ್ ಔಟ್ ಮಾಡು, ಮತ್ತೆ ಈ ತರ ಬರೀ ಇನ್ ಔಟ್ ಒಟ್ಟು ಫ್ಯಾಕ್ಟ್ರಾಗ ಬಿದ್ದಿರೋದು. ಫ್ಯಾಕ್ಟ್ರಾಗ ಬಿದ್ದಿಟ್ರು 1,500,000 ಆಗತ್ತೆ. ನಾವು ಇನ್ನ ಊಟ ಮಾಡೋರ ಮನೆಗೆ ಹೋಗೋದು, ಅಲ್ಲೇ ಇದು ಮಾಡೋದು, ರೆಸ್ಟ್ ತಗೋದು, 10-11 ಗಂಟೆಗೆ 12 ಗಂಟೆಗೆ ಬರೋದು. ಬಂದು ಇಲ್ಲಿ ಏನ್ ಕೆಲಸ ಇಲ್ಲ, ಇಲ್ಲಾದ್ರೆ ಮಲ್ಕೊಳ್ಳೋದು. ಮತ್ತೆ ಬೆಳಗ್ಗೆ 4 ಗಂಟೆಗೆ ಹೋಗೋದು, ಸ್ನಾನಗೇನ ಮಾಡೋದು, 10 ಗಂಟೆಗೆ ಮತ್ತೆ ಇನ್ ಔಟ್ ಮಾಡೋದು ಬಂದು. ಈ ರೀತಿ ಮಾಡ್ಕೊಂಡು ಇದು ಮಾಡಿದ್ವಿ. ನಾವು ಜೈನ್ಸು, ಅವರು ಜೈನ್ಸು. ಓನರ್ಗಳು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿದ್ ನನಗೆ ಅಲ್ಲಿ. ಮ್ಯಾನೇಜರ್ಗಳಿಗೆ ಎಲ್ಲಾ ಸ್ಟಾಫ್ಗಳು ಹೆದರ್ತಿದ್ರು, ನನಗೆ ಹೆದರಿಕೆ ಇಲ್ಲ. ಯಾಕಂದ್ರೆ ನನಗೆ ಅವರು ಕ್ಲೋಸ್ ಆಗ್ಬೇಕು, ನಾನು ಕಂಪ್ಯೂಟರ್ ಆಪರೇಟರ್, ಅವ್ನಿಗೆ ನಾವು ಕ್ಲೋಸ್ ಆಗ್ಬೇಕು ಅಂತ ಅವ್ರ ಆಸೆ. ನನ್ಗೆ ಇವ್ರ ಮ್ಯಾನೇಜರ್ ಅಪ್ಪ, ಇವ್ರು ನನ್ನ ಜೊತೆ ಕೂರ್ಸ್ಕೋತಾರಲ್ಲ ಅಂತ ನನಗೊಂಥರ ಹೆಮ್ಮೆ. ಹಿಂಗಾಗಿ ನನಗೆ ಅಲ್ಲಿನೂ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಕ್ಕೆ, ಮಾತಾಡಕ್ಕೆ, ದೊಡ್ಡವ್ರ ಮುಂದೆ ಎಲ್ಲ ಮಾತಾಡಕ್ಕೆ ಧೈರ್ಯ ಬಂದಿರೋದು. ಅಲ್ಲಿ ಕೂಡ ಮ್ಯಾನೇಜರ್ದು ಯಾವ ರೀತಿ ಮ್ಯಾನೇಜರ್ ಮಾಡ್ತಾರೆ, ಈ ಪ್ರೊಡಕ್ಷನ್ ಯಾಕಾಗಿಲ್ಲ, ಅವನ್ ಹೆಂಗ್ ಮಾತಾಡ್ತಾನೆ ಅದೇ ತರ ಅವ್ರಿಗೆಲ್ಲ ಮಾತಾಡಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಮೇಲೆ ಬರ್ತಿದ್ದೆ ನಾನು.
ಸೊ ಹಿಂಗಾಗಿ ಅಲ್ಲೊಂಚೂರು ಅದು ಇದಾಯ್ತು. ಆಮೇಲೆ ಎಲ್ಲ ಶಿಫ್ಟ್ ಸೂಪರ್ವೈಸರು ಇವರೆಲ್ಲ ಇದನ್ನು ಆಮೇಲೆ ಕೊನೆಗೆ ನಾನು ಅಲ್ಲಿ ಒಂದು ದೊಡ್ಡ ಏನೋ ಒಂದು ಹಗರಣ ಆಗಿತ್ತು, ಅದನ್ನ ಹಿಡಿದು ಕೊಟ್ಟೆ. ಈ ಲೇಬರ್ ಅಲ್ಲಿ ಅವನು ಒರಿಸ್ಸಾದಿಂದ ಒಂದು 70 ಜನದ್ದು ಒಂದು ಟೀಮ್ ಮಾಡಿದ್ದ ಅವನು. ಆ 70 ಜನದ ಟೀಮ್ ಮಾಡಿ 20 ಜನ ಬರಲ್ಲ ಅದ್ರಲ್ಲಿ. 20 ಜನ ಕೆಲಸ ಬಿಟ್ಟು ಹೋಗಿದ್ದಾರೆ. ಆ ನನ್ ಮಕ್ಕಳು ನೋಡಕ್ ಎಲ್ಲ ಒಂದೇ ತರ ಇದ್ರು. ಅದ್ರಲ್ಲಿ ಅವನೇನ್ ಮಾಡ್ದ, ಈ 50 ಜನನೇ ಅಲ್ಲಿ ಇರೋದು, ಆದ್ರೆ 70 ಜನದ ಅಟೆಂಡೆನ್ಸ್ ಕೊಡ್ತಿದ್ದ ಅವನು. ಅದ್ ಹೆಂಗ್ ಕೊಡ್ತಿದ್ದೋ, ಈ ನನ್ ಮಕ್ಳು ಹೆಂಗ್ ತಗೋತಿದ್ರೋ ಗೊತ್ತಿಲ್ಲ, ಎಲ್ಲ ಇವ್ರು ತಗೊಂಡು ಇದ್ ಮಾಡ್ಕೊಂಡು ಕೊನೆಗೆ ಅದು 70 ಜನದ ಅಟೆಂಡೆನ್ಸ್ ಅದ್ ಹಂಗೆ ಹೋಗೋದು. ಆ 70 ಜನರು ಬರ್ಲಿಲ್ಲ ಅಂದ್ರೂ ಅವ್ರ ಹೆಸರಿಗೆ ದುಡ್ಡು ಜಮಾ ಆಗತ್ತೆ. ಆ ದುಡ್ಡು ಇವನೇ ತಗೊಳ್ಳೋದು, ಇವನೇ ಒಬ್ಬೊಬ್ಬರನ್ನ ಕಳಿಸಿ ಸೈನ್ ಮಾಡಿಸಿ ದುಡ್ಡು ತಗೊಳ್ಳೋದು. ಆಮೇಲೆ ಬೋನಸ್ ಕೂಡ ಅಷ್ಟೇ. ಅದ್ರದ್ದು 1 ವರ್ಷ ಸರ್ವಿಸ್ ಮಾಡಿದ್ರೆ ಬೋನಸ್ ಬರ್ತದಲ್ಲ, ಅದ್ರ ಪ್ರಕಾರ ಬೋನಸ್ ಬರೋದು, ಎಲ್ಲ ದುಡ್ಡು ತಗೊಳ್ಳೋರು. ನಮ್ಗೆ ಡೇ ನೈಟ್ ಮಾಡಿ 1,500 ತಗೊಂಡು ಲೆಕ್ಕಾಚಾರ ಮಾಡಿ ಊಟ ಮಾಡೋರು ನಾವು. ಇವರು ದಿನಾ ಡ್ರಿಂಕ್ಸ್ ಏನು, ಕುಡಿಯೋದೇನು, ತಿನ್ನೋದೇನು, ಚಿಕನ್ನು, ಮಟನ್ನು, ಮತ್ತೆ ಎಲ್ಲರ ಜೊತೆ ಚೆನ್ನಾಗಿರೋರು. ಸಾಲ 1 ರೂಪಾಯಿ ಸಾಲ ಇಲ್ಲ, ಏನಿಲ್ಲ, ಈ ತರ ಇರೋರು. ಹೆಂಗಿರು ಅದೊಂದ್ ಸರಿ ನನ್ಗೆ ಖಾಲಿ ಕೂತ್ಕೊಂಡ್ ಕೆಲಸ, ಕಂಪ್ಯೂಟರ್ ಅಲ್ಲಿ ಬೇಗ ಬೇಗ ಕೆಲಸ ಆಗೋದು. ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ಬೇಕಾದ್ರೂ ಕೂಡ ವರ್ಷನ್ ಚೇಂಜ್ ಆಗ್ಬಿಡ್ತು. ಈಗ ಫಾರ್ ಎಕ್ಸಾಂಪಲ್ ನಾನು ಕಲ್ತಿರೋದು ಕೀಪ್ಯಾಡ್ ಮೊಬೈಲ್. 1 ವರ್ಷ 2 ವರ್ಷ ಹೋದ್ಮೇಲೆ ಒಂದೇ ಸರಿ ಟಚ್ ಸ್ಕ್ರೀನ್ ನನ್ ಕೈ ಮೊಬೈಲ್ ಕೊಟ್ಬಿಟ್ರೆ ನನಗೆ ನನಗೆ ಬರಲ್ಲಪ್ಪ, ಎಲ್ಲೋ ಟಚ್ ಮಾಡಿ ಏನೇನ್ ಆಗ್ಬಿಟ್ರೆ ಕಷ್ಟ ಅಂತ ಕೊಟ್ಬಿಡ್ತೀವಲ್ಲ, ಆ ರೀತಿ ಆಗ್ಬಿಡ್ತು ನನಗೆ. ಅವ್ನು ಇನ್ಸ್ಟಾಲ್ ಮಾಡೋನ್ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ತಾನೆ, ನನಗೆ ಗೊತ್ತಿಲ್ಲಪ್ಪ ಇದು, ನನಗ್ ಬರಲ್ಲ ಇದು ಅಂತಂದೆ. ನೀನ್ ಬರೋ ಅಂದ್ರೆ ನಿನ್ ಮರ್ಯಾದೆ ಹೋಗೋದಲ್ದೆ ನನ್ಗೂನು ಇದು ನಿಂದು ಎಲ್ಲ ತಗೊಂಡು ಹೋಗ್ಬಿಡು ಅಂತಾರೆ. ನಿನ್ಗೆ ಏನ್ ಬೇಕು ಕೇಳು, ನಾನೆಲ್ಲ ಹೇಳ್ಕೊಡ್ತೀನಿ ಫೋನಲ್ಲಿ ಅಂದ್ಬಿಟ್ಟು ಪಾಪ ಅವನು 24 hours ನಾನು ಯಾವಾಗ ಫೋನ್ ಮಾಡಿದ್ರು ಹೇಳ್ಕೊಡ್ತಿದ್ದೆ ಕಂಪ್ಯೂಟರ್ ಅಲ್ಲಿ. ಹೌದಾ? ನಿಜ ಕಂಪ್ಯೂಟರ್ ಕಲ್ತಿರೋದು ಅಂದ್ರೆ ನಾನು ಅಲ್ಲಿ. ಆಮೇಲೆ ಈ ಸಿಲಿಂಡರ್ ನಂಬರ್ ಆಟೋಮೆಟಿಕ್ ಬರೋದು, ಟೋಟಲ್ ಮಾಡೋದು, ಸ್ಯಾಲರಿ ಶೀಟ್ ಮಾಡೋದು, ಎಲ್ಲ ನಾನೆಲ್ಲ ಅಲ್ಲೇ ಏನ್ ಮಾಡ್ಕೊಂಡು ಫಸ್ಟ್ ಕಂಪ್ಯೂಟರ್ ಆಪರೇಟರ್ ನಾನು. ಆಮೇಲೆ ನಾನು 1 ದಿನ ರಜಾ ಹಾಕ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗೋದು. ಅಲ್ಲೋಲ ಕಲ್ಲಿಗೆ ಅಜಿತ್ ಇಲ್ಲ ಸರ್, ಅಜಿತ್ ಇಲ್ಲ, ಏನ್ ಮಾಡೋದು, ಗಾಡಿ ಲೋಡ್ ಆಗಿದೆ, ಪೇಪರ್ ರೆಡಿ ಮಾಡಕ್ ಅಜಿತ್ ಇಲ್ಲ ಸರ್. ಈಗ ನನ್ನ ಹೆಸರು ಹೈಲೈಟ್ ಆಗೋದಲ್ದೆ, ಡಿಮ್ಯಾಂಡ್ ಇರೋದಲ್ದೆ, ನನಗೂ ರಜಾನೇ ಸಿಗ್ತಾ ಇಲ್ವಲ್ಲ, ಅದು ನನಗೆ ಉರುಳಾಗ್ಬಿಡೋದು. 1 ದಿನ ರಜಾ ಆಗ್ಲಿ ಅಂದ್ರೆ ನಾನು ಹೆಂಗೆ ಅಂತ, ಎಲ್ಲಿ ಮದುವೆಗೆ ಹೋಗಂಗಿಲ್ಲ, ಎಲ್ಲಿ ಊರಿಗೆ ಹೋಗಂಗಿಲ್ಲ. ಆಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡಂದ್ರೆ ಏನ್ ಕೆಲ್ಸ ಇದೆ, ಏನ್ ಕಂಪ್ಯೂಟರ್ ಇಷ್ಟ ಮಾಡೋದು ಏನ್ ಕೆಲ್ಸ ಇದೆ, ಏನಪ್ಪ ನೀನೇ ಹೇಳಪ್ಪ, ಒಂದ್ ಕೆಲ್ಸ ಮಾಡು, ಈ ವರ್ಷದಿಂದ ನಿನಗೊಮ್ಮೆ ಅಸಿಸ್ಟೆಂಟ್ ಕೊಡ್ತೀನಿ ಆಯ್ತಾ. ಅವಾಗ ನಮ್ಗೆ ತಲೆ ಇಲ್ಲ, ಆಯ್ತು ಅಸಿಸ್ಟೆಂಟ್ ಕೊಡ್ತೀರಾ, ಆಯ್ತು ಸರ್, ಆದ್ರೂ ಸಂಬಳ ಜಾಸ್ತಿ ಮಾಡಿದ್ರು ಒಂಚೂರು, ಅಸಿಸ್ಟೆಂಟ್ ಕೊಟ್ಬಿಟ್ರು. ಅಸಿಸ್ಟೆಂಟ್ ಏನ್ ಹೇಳೋದು, ನೋಡು ಅವ್ನು ಏನೇನ್ ಮಾಡ್ತಾನೆ ಏನೆಲ್ಲ ಕರೆಕ್ಟ್ ಆಗಿ ನೀನೇ ತಿಳ್ಕೊ, ಎಲ್ಲ ನೋಡ್ಕೊ, ನಾಳೆ ನೆಕ್ಸ್ಟ್ ನೀನೇ ಅವ್ನ್ ತೆಗೆದಾಕ್ತಿವಿ, ನೀನೇ ನೋಡು, ನೀನೇ ಮಾಡು. ಅವನು ಪಾಪ ನನ್ನ ಜೊತೆಗೆ ಕ್ಲೋಸ್ ಆಗಿ ನಾನು ಹೇಳ್ಕೊಡೋದನ್ನ ನೋಡ್ಕೊಂಡು ಅವನು ನನಗೊಂದ್ಸರಿ ಹೇಳ್ಬಿಟ್ಟ, ಹಿಂಗೆ ಸರ್ ನೀವೆಲ್ಲ ತಿಳ್ಕೊಂಡ್ಮೇಲೆ ನಿಮ್ಮನ್ನ ತೆಗೆದಾಕ್ತಾರಂತೆ, ನೀನೇ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ನನಗ್ ಬರಲ್ಲ ನೀವಿರ್ಬೇಕು ಅಂತ. ನಾನು ಇರ್ತೀನಿ, ಆದ್ರೆ ಅವರೇ ತೆಗೆದ್ರೆ ನಾನೇನ್ ಮಾಡಕ್ಕಾಗತ್ತೆ. ಇದೆಲ್ಲ ನನ್ಗೆ ಯಾವಾಗ ಒಂಚೂರು ಗೊತ್ತಾಯ್ತು, ಅವಾಗ ಅಷ್ಟೊತ್ತಿಗೆ ನನ್ನ ಕ್ಲಾಸ್ಮೇಟ್, ನನ್ನ ಚಡ್ಡಿ ದೋಸ್ತು ಊರವನು ಹಿರೇಗೌಡ ಅಂತ, ಅವನು ಬೆಂಗಳೂರಿಗೆ ಬಂದು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದ. ಸೊ ಅವನಿಗೆ 4,500 ರೂಪಾಯಿ ಸಂಬಳ, ನನಗೆ ಡೇ ನೈಟ್ ಮಾಡಿ 1,500 ಸಂಬಳ. 750 ರೂಪಾಯಿ ಲೆಕ್ಕ. 750 ಲೆಕ್ಕ, ಓಟಿ ಗಿಟಿ ಮಾಡಿ 1,500. ಏನ್ ಮಾಡೋದು. ಅವನಿಗೆ 4,500. ಏಜ್ ಅವಾಗ ನಿಮ್ಗೆ? ಅವಾಗ ಒಂದು 20 ವರ್ಷ ಅಷ್ಟೇ, 20-21. ಆಮೇಲೆ ಇವನ್ ಬೆಂಗಳೂರಿಗೆ ಬಂದು ಜಾಬ್ ಮಾಡ್ತಾನೆ. ಏನ್ ಮಾಡ್ತಾ ಇದ್ದಾನೆ, ನಾನು ಗೊತ್ತಾ, 4,500 ರೂಪಾಯಿ ಸಂಬಳ, 8 ಅವರ್ ಡ್ಯೂಟಿ. ನನಗೂ ನೀನ್ ಅಸಿಸ್ಟೆಂಟ್ ಆದ್ರೆ ಸೇರ್ಕೊ, ಯಾಕೋ ನೀನ್ ಕಂಪ್ಯೂಟರ್ ಓದಿಲ್ಲ ಏನಿಲ್ಲ, ಬರೀ PUC ಮಾಡಿದ್ಯಾ ಮಗನೇ, ನನಗೆ ನೀನ್ ಅಸಿಸ್ಟೆಂಟ್ ಆದ್ರೆ ಸೇರ್ಸ್ಕೊ, ನಾನು ಬರ್ತೀನಿ ಅಂತ ಬಂದೆ. ಬಂದು ನೋಡ್ತೀನಿ, ಅವನು ಅಡ್ರೆಸ್ ಕೊಡು ಅಂತ ಅಡ್ರೆಸ್ ಕೊಟ್ಟ ಇಲ್ಲ ಆಯ್ತು.
ಅವನ ಪಾಡಿಗೆ ಒಂದು ಅವಾಗ ನೀವು ಬೆಳಗಾಮಿಂದ ಬೆಂಗಳೂರು ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ನಮ್ ಕೆಲಸದಿಂದ ತೆಗೆದ್ರ ತೆಗ್ದಿಲ್ಲ, ನಾನೇ ಬಿಟ್ಬಿಟ್ಟೆ. ನೀವೇ ಬಿಟ್ಬಿಟ್ರ? ಏಕೆ? ಯಾಕಂದ್ರೆ ಈ ಹುಡುಗ ಸಿಕ್ಬಿಟ್ನಲ್ಲ ನಮ್ಗೊಳ್ಳೆ, ನಮ್ಮ ಇವನು ಊರವನು, ಪೇಮೆಂಟ್ ಜಾಸ್ತಿ ಅಂತ. ಹಿಂಗೆ ಯಾಕೆ ಇಲ್ಲಿ ಸಾಯ್ಬೇಕು, ಬೆಂಗಳೂರು ದೂರ. ಆದ್ರೆ ಬೆಂಗಳೂರು ಒಂದ್ಸರಿ ನೋಡೋಣ. ಬೆಂಗಳೂರು ಅಂದ್ರೆ ನಮ್ಗೆ ಆ ಟೈಮಲ್ಲಿ ಅಮೆರಿಕ ನೋಡ್ದಂಗೆ. ನಮ್ಮ ಇಡೀ ಊರಲ್ಲಿ ಒಬ್ಬನೇ ಒಬ್ಬ ಬೆಂಗಳೂರಲ್ಲಿ ಇದ್ದ. ಅವನು ಅಲ್ಲಿಂದ ಬೆಂಗಳೂರಿಂದ ಬರ್ತಾ ಊರಲ್ಲಿ ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಒಬ್ಬ ಬೆಂಗಳೂರಿಗೆ ಒಬ್ಬ ಇದ್ದ. ಅದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ರು ಅವ್ರು, ಒಳ್ಳೆ ಗೌರ್ಮೆಂಟ್ ಜಾಬ್ ಇತ್ತು. ಅವ್ರು ಬಂದ್ರು ಅಂದ್ರೆ ಅವ್ರು ಬೆಂಗಳೂರಿಂದ ಬಂದ್ರು. ಆ ಗೌಡ್ರು ಅವ್ರಿಗೆಲ್ಲ ಭೇಟಿ ಆಗೋದೇನು, ಅವ್ನ್ ಗೌಡ್ರ ಒಳಗೆ ಹೋಗಿ ಕೂತ್ಕೊಳ್ಳೋದೇನು ಎಲ್ಲ ಒಂಥರ ದೊಡ್ಡ ಇದಿತ್ತು. ನಾವು ಹಿಂಗ್ ಹೋದ್ರೆ ನಮಗೂ ಇದಿದೆಯಲ್ಲ, ಅಲ್ಲಿ ಹೋಗಿ ಇವ್ರು ಏನ್ ಮಾಡ್ತಿರ್ಬೇಕು ಅನ್ನೋದೊಂದು ಅಮೆರಿಕ ಫೀಲಿಂಗೇ ನಮ್ಗೆ. ಬೆಂಗಳೂರು ಅಂದ್ರೆ ಫಾರಿನ್. ಆಮೇಲೆ ಇವನು ಹೋಗಿದ್ದಾನೆ, ಹೋಗಿ ನಮ್ ದೋಸ್ತ ಹೋಗಿದ್ದಾನೆ, ನಾನು ಹೋಗೋದು ಅಂದ್ಬಿಟ್ಟು ನನ್ ಕೈ, ನನ್ ದುಡ್ಡು, ನನ್ನ ಇದ್ ಮಾತು. ನಮ್ಮ ಅಪ್ಪನೂ ಏನು ದುಡ್ಡು ಕೊಡ್ತಾನಲ್ಲ, ಸಾಕು, ಬೇಡ ನೀನು ಬೆಂಗಳೂರಿಗೆ ಹೋಗೋದು ಬೇಡ, ಅಷ್ಟು ದೂರ ಯಾಕೆ ಹೋಗ್ತೀಯ ಅಂತ ಅಂದ್ರು. ನಾನು ಇಲ್ಲಿ ಡಿಸೈಡ್ ಮಾಡ್ಬಿಟ್ಟು ಕೆಲ್ಸ ಬೇಡ ಅಂತ ಹೋಗಿದ್ರೆ, ಇಲ್ಲಿ 1-2 ತಿಂಗಳು ಕೆಲಸ ಮಾಡ್ತಿದ್ನಲ್ಲ, ಆ ಟೈಮಲ್ಲಿ ಹೇಳಿದ್ರು, ಏಯ್ ನೀನು ಜೈನ್ಸು, ಓನರು ಜೈನ್ಸು, ಬಿಡ್ಬೇಡ, ಹಂಗೆಲ್ಲ ಮಾಡ್ಬೇಡ, ನಿನ್ ಫಸ್ಟ್ ಕಂಪ್ಯೂಟರ್ ಆಪರೇಟರ್ ಚಾನ್ಸ್ ಕೊಟ್ಟವ್ರೆ ಅವರು, ನೀನ್ ಹಂಗ್ ಮಾಡಿದ್ರೆ ತಪ್ಪಲ್ವಾ ಅಂತಂದ್ರು. ಇದ್ರ ಮಧ್ಯದಲ್ಲಿ ಅವ್ರು ನನಗೇನು ಅಪಾಯಿಂಟ್ ಮಾಡಿದ್ರಲ್ಲ, ಅವ್ರು ಇದ್ದಿದ್ರೆ ನಾನು ಖಂಡಿತ ಬೆಂಗಳೂರಿಗೆ ಬರ್ತಾ ಇರ್ಲಿಲ್ಲ. ಅವ್ರ ಪಾಪ ಇಲ್ಲ, ಹೆವಿ ಡ್ರಿಂಕ್ಸ್ ಮಾಡಿ ಅವರು ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ರು. ಸೊ ಹಂಗಾಗಿ ನನ್ಗೆ ಅಲ್ಲಿ ಅನಾಥ ಪ್ರಜ್ಞೆ ತರ ಇವ್ರಿದ್ರೆ ಹಿಂಗಾಗಿ ಅಲ್ಲಿಂದ ನಾನು ಈ ಕಡೆ ಬಂದೆ, ಬೆಂಗಳೂರಿಗೆ ಬಂದೆ. ಜಾಬ್ ಇಲ್ದೆ ಸೀದಾ ಇವನು ಭೇಟಿ ಆಗೋಣ ಅಂತ ಬಂದೆ. ಇಲ್ಲೇ ಇರೋದು, ಇಲ್ಲಿದ್ದು ಹುಡುಕಿ ಜಾಬ್ ಮಾಡೋದು ಅಂತ ಬಂದ್ ನೋಡ್ತೀನಿ. ಪಾಪ ಅವರು ಯಾವ ಇಸ್ವಿ ಸರ್ ಅದು ಬಂದಿದೆ? ನಂದು 97 ಅಲ್ಲಿ ಬೆಂಗಳೂರಿಗೆ ಬಂದೆ. 1997 ಎಂಟ್ರಿ ಬೆಂಗಳೂರಿಗೆ ಬಂದ ತಕ್ಷಣನೇ ಅವ್ರು ಹೇಳಿದ್ದು ಶ್ರೀನಿವಾಗಿಲು ಅಂತ ಹೇಳಿದಲ್ಲ, ಕೋರಮಂಗಲ ಹತ್ರ, ಅಲ್ಲಿ ಅವನಿದ್ದ. ಅವ್ನು ನನಗೇನು ಐಡಿಯಾ ಹೇಳ್ದ, ಹೆಂಗ್ ಬರ್ಬೇಕು ಅಂತ. ನೀನು ಕೋರಮಂಗಲ ಬಂದು ಇಳಿ, ಮೆಜೆಸ್ಟಿಕ್ ಬಾ, ಮೆಜೆಸ್ಟಿಕ್ ಬಂದು ಕೋರಮಂಗಲ 171 ಬಸ್ ಹತ್ತು, ಕೋರಮಂಗಲ ಬಂದು ಇಳಿದ್ಬಿಟ್ಟು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ದ. ಇವನು ಹೇಳೋದ್ ನೋಡಿದ್ರೆ ಇವನು ಪೋಸ್ಟ್ ಹೆಸರೇ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಹೆಂಗ್ ಹೇಳೋದ್ ಗೊತ್ತಾ, ನನ್ನ ಪರ್ಮಿಷನ್ ಇಲ್ದೆ ಒಂದ್ ಐಟಮ್ ಆ ಕಡೆ ಬರಂಗಿಲ್ಲ, ಒಂದ್ ಐಟಮ್ ಈ ಕಡೆ ಬರಂಗಿಲ್ಲ ಅಂತ ಜಾಬ್ ಇದೆ ಗೊತ್ತಾ ಅಂತ. ಅದಕ್ಕೆ ನಾನು ಹೌದಾ ಅಂದೆ. ಏನು ಈ ತರ ಅಂದ್ರೆ ನನ್ಗೊಂದು ಹಂಗೆಲ್ಲ ನಿಂಗೆಲ್ಲ ಆಗಲ್ಲಪ್ಪ, ನನ್ ಕಂಪ್ಯೂಟರ್ ಬರುತ್ತೆ ಕಣೋ ಅಂದ್ರೆ. ಕಂಪ್ಯೂಟರ್ ಬಂದ್ರು ಏನಾಯ್ತು, ಅಲ್ಲಿ ಮಾಡ್ಬೇಕಲ್ಲ ಎಲ್ಲ ಗೊತ್ತಾ ನಿನ್ಗೆ ಅಂತ ಎಲ್ಲ ಏನ್ ಮಾಡ್ದ. ಸರಿ ಅಡ್ರೆಸ್ ಅವ್ರು ಕೊಡು, ಭೇಟಿಯಾಗಿ ಬರ್ತೀನಿ ಅಂದ್ರೆ ಅಡ್ರೆಸ್ ಕೊಟ್ಟಿದ್ದಕ್ಕೆ ಅವ್ನಿಗೆ ಒಂದ್ ಮಾತು ಇನ್ಫಾರ್ಮ್ ಮಾಡ್ಲಾರ್ದೆ ಸೀದಾ ಡೈರೆಕ್ಟ್ ಆಗಿ ಬಂದಿದ್ದೆ ನಾನು ನನ್ ತಲೆ ಓಡಿಸ್ದೆ. ಇದ್ರಲ್ಲಿ ಕೋರಮಂಗಲ ಅಂತ ಹೆಸರೇ ಇಲ್ಲ, ಇವನು ಕೋರಮಂಗಲ ಬಾ ಅಂತಾನಲ್ಲ, ಅದ ಹೆಂಗೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಈಜಿಪುರ ಅಂತ ಇತ್ತು. ಈಜಿಪುರ ಸ್ಟಾಪ್. ಈಜಿಪುರಕ್ಕೆ ಹೋದೆ ನಾನು. ನೀಲ್ಸ್ ಅಂದ್ರೆ ಈಜಿಪುರ ಇದೆಯಲ್ಲ, ಈಜಿಪುರದಲ್ಲಿ ಹೋಗಿ ಅಲ್ಲಿಂದ ನಡ್ಕೊಂಡು ಬಂದೆ. ಅವ್ನು ಹೇಳಿದ್ ಕರೆಕ್ಟ್ ಆಗಿತ್ತು, ಬಟ್ ನನ್ ತಲೆ ಓಡಿಸಿದಕ್ಕೆ ನಾನು ನಡ್ಕೊಂಡ್ ಬರಂಗಾಯ್ತು. ಅಲ್ಲೆಲ್ಲ ಹೋಗ್ಬಿಟ್ಟು ಈರ್ಗೊಂಡ ನಿಂಗೊಂಡ ಮಿಂಚೆ ಅನ್ನೋರು ಇಲ್ಲಿದಾರಲ್ಲ, ಅಲ್ಲಿದಾರಲ್ಲ, ಇಲ್ಲಿದಾರಲ್ಲ, ಇವ್ರು ಯಾರು, ಇಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ಬೇಕು ಅಂತ ಕೇಳ್ಕೊಂಡ್ ಬಂದೆ. ಅವ್ರೇನ್ ಮಿನಿಸ್ಟ್ರಾ, ಅದೇ ನಿನ್ ಫ್ರೆಂಡ್ ಹೆಸರು ಕೇಳ್ಕೊಂಡ್ ಬಂದ್ರೆ ಅಲ್ಲ, ಇಂಥ ಏರಿಯಾ ಅಂತ ಹೇಳಿದ್ರೆ ಇಲ್ಲಿ ಯಾವ ಏರಿಯಾ ಹೇಳಿದ್ರೆ ಅಲ್ಲಿ ಕ್ರಾಸ್ ಹೇಳ್ಬೇಕು, ಗೊತ್ತಾ ಅಂತ. ಆಮೇಲೆ ಗೊತ್ತಿಲ್ಲ ಅಂದ ತಕ್ಷಣ ಇನ್ನೂ 4 ಜನ ಸೇರ್ಬಿಟ್ಟು ಇನ್ನ ನಮ್ಮನ್ನು ಹುಚ್ಚರನ್ನ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಅಲ್ಲಿ ಕೇಳಿಲ್ಲ. ಮತ್ತೆ 1-2 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟು ಅಲ್ಲಿ ಕಾರ್ನರ್ ಅಲ್ಲಿ ಒಬ್ರಿಗೆ ಈ ಬಾರ್ಬರ್ ಶಾಪ್ ಅಲ್ಲಿ ಕೇಳಿದೆ, ಅಲ್ಲಿ ಬಿಜಾಪುರದವರು ಅಲ್ಲಿ ಇದಾರಪ್ಪ, ಒಂದ್ ಗುಂಪಿದೆ, ಅಲ್ಲಿ ಹೋಗಿ ನೋಡು ಅಂದ್ರು. ಅಲ್ಲಿ ಹೋಗಿ ನೋಡು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ಬೇಕು ಅಂತ ಅಲ್ಲಿ ಹೋಗಿ ನೋಡಿದ್ರೆ ಇರ್ಗೊಂಡ್ ಅಂತ ಹೇಳಿ ಯಾರು ಇಲ್ಲ. ಇರ್ಗೊಂಡ ಅವನ ಹೆಸರು ಇರ್ಗೊಂಡ ನಿಂಗೊಂಡ ಮಿಂಚಿ ಅಂತ. ಇರ್ಗೊಂಡ್ ಅಂತ ಯಾರಿಲ್ಲ, ಹಿರೇಗೌಡ ಅಂತ ಇದ್ದಾರೆ. ಹಿರೇಗೌಡನ ಸರಿ ತೋರ್ಸಿ ಅಂತ ಅಂದೆ. ತೋರ್ಸಂದ್ರೆ ಅವನೇ ನಿಮ್ಮ ಫ್ರೆಂಡೇ. ಇಲ್ಲ ಕಣೋ, ಇಲ್ಲಿ ಇರ್ಗೊಂಡ ಅಂತ ಯಾರಿಗೂ ಬರಲ್ಲ, ಹಿರೇಗೌಡ ಅಂತಾರೆ, ಹಂಗಾಗಿ ನನ್ನ ಹೆಸರು ಹಿರೇಗೌಡ ಅಂತಾನೆ ಇದೆ. ID ಕಾರ್ಡ್ ಮೇಲೆ ಇರ್ಗೊಂಡ ನಿಂಗೊಂಡ ಮಿಂಚೆ ಫುಲ್ ಹೆಸರು ಇಲ್ಲ, ಹಿರೇಗೌಡ ಅಷ್ಟೇ. ಸರಿ ಅಲ್ಲಿ ಇದ್ ಮಾಡ್ದೆ. ಅವರು ಕೆಲಸ ಮಾಡ್ತಾ ಇದ್ರು, ಅಂದ್ರೆ ಜಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ರು, ತಲೆಗೆಲ್ಲ ಬೋಳ್ಸಿದ್ದ. ಏನೋ ಇಲ್ಲಿ ಅಂತಂದ್ರೆ ಹೌದು ನಾನು ಇಲ್ಲೇ ಜಾಬು. ಅವರು ಈ ಇದ್ರಲ್ಲಿ ಸೆಕ್ಯೂರಿಟಿ ಮಾಡ್ತಾ ಇದ್ರು ಏಜೆನ್ಸಿಯಲ್ಲಿ. ಅವನಿಗೆ ಫೀಲಿಂಗ್ ಆಯ್ತು,
ನಾನು ಹೇಳ್ಬಾರ್ದಾಗಿತ್ತು, ಹಿಂಗ್ ಮಾಡಿ ಸಡನ್ ಆಗಿ ಬಂದ್ಬಿಟ್ಟ, ಒಂಥರ ಫೀಲಿಂಗ್ ಆಗ್ಬಿಡುತ್ತೆ ನಾನು ಸೆಕ್ಯೂರಿಟಿ ಮಾಡ್ತಾ ಇದೀನಲ್ಲ ಅಂತ. ನಾನು ಅವನಿಗೆ ಹೇಳ್ದೆ, ನೋಡಪ್ಪ ನೀನು ದುಡ್ಡು ತಿಂತಾ ಇದೀಯ, ಕಷ್ಟ ಬಿದ್ದು ದುಡ್ಡು ತಿಂತಾ ಇದೀಯ, ಸೆಕ್ಯೂರಿಟಿ ಅಂದ್ರೆ ಏನ್ ಕಡಿಮೆದಲ್ಲ ಅಂತ ನಾನು ಅವನಿಗೆ ಹೇಳ್ದೆ. ಅವನು ಹೇಳಿದ್ಮೇಲೆ ಅವನು ಹೌದು, ಆದ್ರೆ ನೀನು ಊರಲ್ಲೆಲ್ಲ ಹೋಗಿ ಹೇಳ್ಬಿಡ್ತೀಯ, ಆಲ್ರೆಡಿ ಒಬ್ಬ ಹೋಗಿ ಹೇಳ್ಬಿಟ್ಟಿದ್ದಾನೆ ಅಂತ ಎಲ್ಲ ಇದಾಯ್ತು. ಸರಿ ನಾನು ಅನ್ಕೊಂಡು ಇದ್ ಮಾಡಿದ್ರೆ, ಅಲ್ಲಿ ಆ ಸೆಕ್ಯೂರಿಟಿ ಗೌರ್ಮೆಂಟ್ ಇದ್ರದಲ್ಲ, ಕಂಪನಿದಲ್ಲ ರೂಮು, ಅಲ್ಲಿ ಇನ್ನೊಬ್ಬ ಪಿನ್ ಇಟ್ಬಿಟ್ಟ ಫೀಲ್ಡ್ ಆಫೀಸರ್ಗೆ. ಸರ್, ಹಿರೇಗೌಡ್ರ ಫ್ರೆಂಡ್ ಯಾರೋ ಒಬ್ರು ಬಂದು ಈಗ 8 ದಿನ ಆಯ್ತು ಇಲ್ಲೇ ನಿಂತಿದ್ದಾನೆ, ಸುಮ್ಮನೆ ಡಿಸ್ಟರ್ಬ್ ಅಲ್ವಾ ಸರ್, ನೋಡಿ ಸರ್ ಅಂತ. ಅವನು ಹಿರೇಗೌಡನ ಕರೆದ್ಬಿಟ್ಟೆ, ಬಾರಪ್ಪ ಏನೋ ಹುಡುಗನ ಇಟ್ಕೊಂಡಿದ್ದೆ ಅಂತಲ್ಲ, ಯಾರವನು, ಅವನಿಗೆ ಒಂದು ನಮ್ಮ ಕಂಪ್ನಿಯಲ್ಲಿ ಜಾಯ್ನ್ ಆಗಕ್ಕೆ ಹೇಳಿ, ಇಲ್ಲ ಅಂದ್ರೆ ನೀನ್ ಖಾಲಿ ಮಾಡು, ನೀನ್ ಅವನ್ ಕಳ್ಸು ಮನೆಗೆ, ಇಲ್ಲ ಅಂದ್ರೆ ಅವನ ಜೊತೆಗೆ ನೀನು ಹೊರಗಡೆ ಹೋಗು. ಏನ್ ಮಾಡೋದು? ಆಮೇಲೆ ಇವನಿಗೆ ಒಬ್ಬ ದಾವಣಗೆರೆ ಹುಡುಗ ಅಲ್ತಾಫ್ ಅಂತ, ಆಮೇಲೆ ನಮ್ಮ ಒರಿಸ್ಸಾದ ಹುಡುಗ ಒಬ್ಬ, ಆಮೇಲೆ ಇವನು 3 ಜನ ಸೇರಿ ಒಂದ್ ಮೀಟಿಂಗ್ ಮಾಡ್ಕೊಂಡು ನನ್ನ ತಗೊಂಡು ಅವ್ರ ಪೇಮೆಂಟ್ ಬಂದ ತಕ್ಷಣನೇ ಒಂದ್ ಕಡೆ ಹೊರಗಡೆ ರೂಮ್ ಮಾಡಿದ್ವಿ ನಾವು. ರೂಮ್ ಮಾಡಿ ಇದ್ ಮಾಡಿದ್ರೆ ನನ್ ಕೆಲ್ಸ ಏನು, ನನ್ ಕೆಲ್ಸನೇ ಇಲ್ವಲ್ಲ. ಸೈಕಲ್ ಇದ್ದು 3 ಜನರದ್ದು ಸೈಕಲ್ ಇತ್ತು, ಅವ್ರವ್ರ ಡ್ಯೂಟಿಗೆ ಹೋಗೋರು ಬರೋರು. ನಾನು ಬರೋವರೆಗೂ ಅಡಿಗೆ ಮಾಡ್ಬೇಕಂದ್ರೆ ಅಡಿಗೆನೂ ಸರಿಯಾಗಿ ಬರ್ತಾ ಇಲ್ಲ ನನಗೆ. ಇವ್ರದ್ದು ಅಡಿಗೆ ಚೆನ್ನಾಗಾಗೋದು, ಒರಿಸ್ಸಾದ ಒಂದು. ಅವ್ನು ಅಡಿಗೆ ಎಲ್ಲ ಮಾಡಿ ಇದ್ ಮಾಡಿದಾಗ ನನ್ಗೆ ಅದನ್ನ ಸ್ವಲ್ಪ ಕಲ್ತ್ಕೊಂಡು ಅಡಿಗೆನೂ ನಾನೇ ಮಾಡ್ತಿದ್ದೆ. ನೀರ್ ತಗೊಂಬರ್ತಿದ್ದೆ ನಾನು, ಅಡಿಗೆ ಚೆನ್ನಾಗಿ ಬರಲ್ಲ ನನ್ಗೆ, ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ನೀರ್ ತಗೊಂಬಂದು 4ನೇ ಫ್ಲೋರ್ ಅಲ್ಲಿ ನೀರ್ ತಗೊಂಡ್ ಹೋಗೋದು, ಬಿಂದಿಗೆ ಹಿಡ್ಕೊಂಡು 4 ಫ್ಲೋರ್ ಹತ್ತಿ ನೀರಲ್ಲೆಲ್ಲ ಎಲ್ಲದಕ್ಕೂ ಫುಲ್ ಮಾಡಿ ಎಲ್ಲರಿಗೂ ಸ್ನಾನಕ್ಕೆ ನೀರು ಆ ವ್ಯವಸ್ಥೆ ಮಾಡ್ತಿದ್ದೆ. ತರಕಾರಿ ಕಟ್ ಮಾಡಿ ಕೊಡ್ತಿದ್ದೆ, ಎಲ್ಲ ಇದ್ ಮಾಡಿ ಕೊಟ್ಟು ಇದ್ ಮಾಡ್ಕೊಂಡು ಎಲ್ಲ ಕಲ್ತು. ಆಮೇಲೆ ಫ್ರೀ ಇರ್ಬೇಕಾದ್ರೆ ಅಡಿಗೆ ತಗೊಂಡು ಊಟ ತಗೊಂಡು ಹೋಗಿ ಸೈಕಲ್ 3 ಜನರದ್ದು ಒಬ್ಬರದ್ದು ಯಾವ್ದು ಸೈಕಲ್ ಇಟ್ರೆ ಆ 3 ಜನಕ್ಕೂ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬರೋ ಕೆಲಸ ನಂದು. ಊಟ ಅಲ್ಲಿ ಸ್ಪಾಟ್ ಅಲ್ಲಿ ಅವರು ಡೈರೆಕ್ಟರ್ ಮನೇಲಿ, ಡೆಪ್ಯೂಟಿ ಡೈರೆಕ್ಟರ್ ಮನೇಲಿ, ಈ ಮೈಕೋ ಫ್ಯಾಕ್ಟ್ರಿ ಡೈರೆಕ್ಟರ್ಸ್ ಮನೇಲೆಲ್ಲ ಸೆಕ್ಯೂರಿಟಿ ಇರೋರು 8 ಅವರೇ. ಅಲ್ಲಿ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬರ್ತಿದ್ದೆ. ನನಗೂ ಖುಷಿ ಆಗೋದು, ಮಾತಾಡ್ಸೋರು 4 ಜನ ಆ ಕಡೆ ಈ ಕಡೆ ಓಡಾಡ್ಕೊಂಡು. ಆಮೇಲೆ ನೀನ್ ಏನ್ ಮಾಡ್ತೀಯ ಅಂದವ್ರು, ಇವ್ರದ್ದು ಮಂತ್ ಎಂಡು, ಇವ್ರ ಹತ್ರ ಪೇಮೆಂಟ್ ಎಲ್ಲ ಖಾಲಿ, ನನ್ನ ಹತ್ರ ಇತ್ತಲ್ಲ ಅದನ್ನು ಖಾಲಿ ಮಾಡ್ಬಿಟ್ರು, ಪೂರ್ತಿ ಖಾಲಿ. ಈಗ ನಾನು ಬೆತ್ಲೆ ಅವರು ಬೆತ್ಲೆ ಅಂದಂಗೆ, ಓಡೋನು ಬೆತ್ಲೆ ಹಿಡಿಯೋನು ಬೆತ್ಲೆ ಅಂದಂಗೆ ಆಯ್ತದೆ. ಆಮೇಲೆ ಅದಾದ್ಮೇಲೆ ನನ್ಗೆ LNT ಅಲ್ಲಿ ಇವ್ರದ್ದು ಟ್ರಾನ್ಸ್ಫರ್ ಆಗ್ಬಿಡ್ತು. LNT ಅಲ್ಲಿ ಟ್ರಾನ್ಸ್ಫರ್ ಆದಾಗ ನನಗೇನಂದ, ನೋಡಪ್ಪ ನೀನ್ ಮಾಡಿದ್ ಸಾಕು, ನಿನ್ನ ಹತ್ರ ದುಡ್ಡು ಖಾಲಿ ಆಯ್ತು, ಕೆಲ್ಸ ಮಾಡು, ನೀನು ಸೇರ್ಕೋ ಅಂದ್ಬಿಟ್ರು. ಇಲ್ಲ ಕಣ, ನಾನು ಸೇರ್ಕೊಳಲ್ಲ. ನೀನ್ ಸೇರ್ಕೊಳಲ್ಲ ಅಂದ್ರೆ ಇನ್ ಹಿಂಗೆ ಎಷ್ಟು ದಿನ ಇರ್ತೀಯ ಅಂತ ಅಂದ್ಬಿಟ್ರು. ಸೇರ್ಕೊಂಡ್ರೆ ನನಗ್ ಮೈಕೋದಲ್ಲಿ ಆಗ್ಬಿಡ್ತು. ಅಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟು, ಬಟ್ ನನಗಿಲ್ಲಿ ಮೈಕೋದಲ್ಲಿ ಆಗ್ಬಿಡ್ತು. ಮೈಕೋದಲ್ಲಿ ನಾನು 4,500 ಹಂಗೆ ಪೇಮೆಂಟ್ ಅಲ್ಲಿ. ಅಲ್ಲಿನೂ ಕೂಡ ರೆಡ್ಡಿ ಅಂತ ಒಬ್ರಿದ್ರು ಸೆಕ್ಯೂರಿಟಿ ಆಫೀಸರ್. ಅವ್ನು ಇಂಗ್ಲಿಷ್ ಅಲ್ಲಿ ಕ್ವಶನ್ ಕೇಳಿದ್ರೆ ನನಗೆ ಇಂಗ್ಲಿಷ್ ಬರ್ತಾ ಇಲ್ಲ. ಹೌ ಓಲ್ಡ್ ಆರ್ ಯು, ಆಮೇಲೆ ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಹಂಗಿಂಗ್ ಅಂತ ಹೇಳಿದಾಗ ನನಗೆ ಏನು ಹೇಳಕ್ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ. ಕೊನೆಗೆ ನಾನು ಕನ್ನಡಕ್ಕೆ ಬಂದೆ. ಸರ್, ನಾವು ಬಡವರು ಸರ್, ಹಳ್ಳಿ ಎಜುಕೇಶನ್ ಸರ್, ಹಂಗಿಂಗ್ ಅಂತಂದ್ರು. ಈ ತರ ಎಲ್ಲ ನಾನ್ ಸೆನ್ಸ್ ಎಲ್ಲ ಮಾತಾಡಬಾರ್ದು ನೀವು. ನಿಮ್ ಊರಲ್ಲಿ 5 ರೂಪಾಯಿ, 5 + 5 ಎಷ್ಟಪ್ಪ? 10 ಸರ್. ಇಲ್ಲಿ ಬೆಂಗಳೂರಲ್ಲೂ 10. ಗೊತ್ತಾ ನಿನ್ಗೆ? ಗೊತ್ತಾ ಇಲ್ವಾ ಅಂದ್ರು. ಗೊತ್ತು ಸರ್. ಆಮೇಲೆ ನನಗಾಯ್ತು, ಈ ತರ ಹೇಳ್ಬಾರ್ದು ಎಲ್ಲೂ ಅಂತ. ಆಮೇಲೆ ಅವರೆಲ್ಲ ಹೇಳಿದ್ರು, ನಿನ್ಗೆ ಸೆಕ್ಯೂರಿಟಿ ಜಾಬ್ ಕೊಡ್ತೀವಿ, ಕರೆಕ್ಟಾಗಿ ನೀಟಾಗಿ ಇದು ಮಾಡ್ಬೇಕು, ಹಂಗಿಂಗ್ ಅಂತ. ನೀನು ಒಂದೇ ಡ್ಯೂಟಿ ಒಂದೇ ಕಡೆ ಇರಂಗಿಲ್ಲ, ಎಲ್ಲಾ ಕಡೆ ಹೋಗ್ಬೇಕಾಗತ್ತೆ, ನಿಮ್ಗೆ ಗೊತ್ತಿರ್ಬೇಕು ನಿನಗೆ ಅಂತ ಹೇಳಿದ್ರು. ಆಯ್ತು ಅಂದೆ. ಅಲ್ಲಿನೂ ಸೆಕ್ಯೂರಿಟಿ ಒಂದು 6 ತಿಂಗಳು ಮಾಡಿದೆ. 6 ತಿಂಗಳು ಇಲ್ಲಿ ಮಾಡಿದೆ. ಇನ್ನು 3 ತಿಂಗಳು ನನಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇದಕ್ಕೆ LNT ಅಲ್ಲೇ ಆಯ್ತು. LNT ಕನ್ಸ್ಟ್ರಕ್ಷನ್ ಇದರಲ್ಲಿ. ಅಲ್ಲಿ 3 ತಿಂಗಳು ಮಾಡಿದಾಗ ಅಲ್ಲಿ ಇಳಕಲ್ದವರು ಒಬ್ರು ಇಂಜಿನಿಯರ್ ಇದ್ರು. ಅವ್ರು ನೋಡಿದ ತಕ್ಷಣ ನನಗೆ, ಅವ್ರು ನಮ್ಮೂರ್ ಭಾಷೆನೇ ಬಿಟ್ಟಿಲ್ಲ, ಅವರು ಬೆಂಗಳೂರಿಗೆ ಬಂದ್ರು ಅಲ್ಲಿ ಊರ್ ಭಾಷೆ ಬಿಟ್ಟಿಲ್ಲ ಅವರು. ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ನಮಸ್ಕಾರ ಸರ್, ಹಿಂಗೆ ಅಂತ ಹೇಳಿದಾಗ ಅವರು, ನಿನ್ಗೆ ಹೌದಾ, ನಿಮ್ಮೂರ್ ಕಡೆಯವರ, ನಮ್ಮೂರ್ ಕಡೆಯವ್ರು ಸರ್, ನಾನ್ ನಿಮ್ಮೂರ್ ಕಡೆಯವ್ನು ಸರ್, ಹಂಗಿಂಗ್ ಅಂತ ಹೇಳಿದಾಗ, ಓಹೋ ಸರಿ, ಏನ್ ಮಾಡ್ತಿದ್ಯಾ ಸರ್? ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ, ಹಂಗೆ. ಹಾ.
ನಂಗೆ ಏನಾದ್ರು ಜಾಬ್ ಇದ್ರೆ ನೋಡಿ. ಏನ್ ಓದಿದ್ಯಾ? ಕಂಪ್ಯೂಟರ್ ಓದಿದ್ಯಾ ಅಂದ್ಬಿಟ್ಟು ಖುಷಿ ಆಗ್ಬಿಟ್ಟು ಪಾಪ ಅವರು ಡೈಲಿ ನಿನ್ ಡ್ಯೂಟಿ ಮುಗಿದ ತಕ್ಷಣನೇ ಅಲ್ಲಿ ನನ್ನ ಆಫೀಸ್ ಹತ್ರ ಬಂದ್ಬಿಡು, ಅಲ್ಲಿ ಸ್ಟೋರ್ ಇದೆ, ಅಲ್ಲಿ ಸ್ಟೋರಲ್ಲಿ ನಿನಗೆ ನಾನು ವ್ಯವಸ್ಥೆ ಏನೋ ಮಾಡ್ತೀನಿ ಬಾ ಅಂತ. ಡ್ಯೂಟಿ ಮುಗಿದ ತಕ್ಷಣ ಅಲ್ಲಿ ಹೋದ್ರೆ ಫಸ್ಟ್ ಟೈಮ್ ಹೋದಾಗ ಅಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸೂಪರ್ವೈಸರ್ ಹೊಟ್ಟೆವ್ರಿ, ನಮ್ ಬಿಟ್ಟು ಹೋಗ್ಬಿಡ್ತಾನೆ, ಏಜೆನ್ಸಿಯವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಏಜೆನ್ಸಿಯವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟ. ಇವ್ನು ಕಿರಿಕ್ ಕೊಡಕ್ ಶುರು ಮಾಡ್ಬಿಟ್ಟ. ನನಗೆ 15 ದಿವಸ ಪಾಪ ಅಲ್ಲಿ ಟ್ರೈನಿಂಗ್ ಕೊಟ್ರು ಅವರು. LNT ಅಲ್ಲಿ ಯಾವ ರೀತಿ ಸಾಫ್ಟ್ವೇರ್ ಇದೆ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಟ್ರಾನ್ಸಾಕ್ಷನ್ ಯಾವ ರೀತಿ ಇರುತ್ತೆ, ಸ್ಟೋರ್ದು ಹೆಂಗಿರುತ್ತೆ ಅಂತ ಎಲ್ಲ ಡೀಟೇಲ್ ಎಲ್ಲ ಹೇಳ್ಕೊಟ್ಟು, ನೀಟಾಗಿ ಎಲ್ಲ ಹೇಳ್ಕೊಟ್ಟು ಆಮೇಲೆ ನನ್ನ ಆಫೀಸಿಗೆ ಕಳಿಸಿದ್ರು. ಫೋನ್ ಮಾಡಿ, ಹಿಂಗೆ ನಮ್ಮ ಊರು ಹುಡುಗ ಒಬ್ಬ ಇದ್ದಾನೆ, ಕಂಪ್ಯೂಟರ್ ಗೊತ್ತು, ಏನೋ ಒಂಚೂರು ನೋಡಿ ಇಂಟರ್ವ್ಯೂ ಮಾಡ್ಕೊಂಡು ಅವನಿಗೆ ಬಂದ್ರೆ ಕೆಲಸ ಬಂದ್ರೆ ಅವ್ನಿಗೆ ಕೆಲಸ ಕೊಡಿ ಎಷ್ಟು ಹೇಳಿ ಕೈ ತೊಳ್ಕೊಂಡ್ಬಿಟ್ರು ಅವರು. ಅಂದ್ರೆ ಎಲ್ಲ ರೆಡಿ ಮಾಡಿ ಕಳಿಸಿದ್ರಲ್ಲ. ಅಲ್ಲಿ ಹೋಗಿ ನೋಡ್ತೀನಿ, ಏನಪ್ಪಾ ಏನ್ ಬರುತ್ತೆ ನಿನಗೆ ಅದು ಇದು ಅಂತ ಹೇಳಿದ್ರೆ, ಹೆಂಗ್ ಸರ್ ಬರುತ್ತೆ, ಅಲ್ಲಿ ಎಕ್ಸೆಲ್ ಬರುತ್ತೆ, ಇದು ಬರುತ್ತೆ, ಹೌದಾ, ಹ್ಞೂ ಸರಿ, ಇದು ಮಾಡಕ್ ಬರುತ್ತಾ, ಇದು ಟೈಪ್ ಮಾಡು ಅಂತಂದ್ರು. ಟೈಪಿಂಗ್ ಸ್ಪೀಡ್ ಸ್ವಲ್ಪ ಕಮ್ಮಿ ಇತ್ತು, ಅದೆಲ್ಲ ಟೈಪಿಂಗ್ ಸ್ಪೀಡ್ ಸ್ವಲ್ಪ ಕಮ್ಮಿ ಇದೆ ಅಂತಂದು ಸಾಫ್ಟ್ವೇರ್ ಕೊಟ್ರು. ಸಾಫ್ಟ್ವೇರ್ ಅವ್ನು ಹೇಳೋಕ್ಕಿಂತ ಮುಂಚೆ ನಾನು ಎಲ್ಲ ಬರ್ತಿತ್ತಲ್ಲ, ಅದು ಅವ್ನು ಹೇಳಿದ ತಕ್ಷಣ ಓಕೆ 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 ಅಂದೆ. ಏನ್ ಇಷ್ಟು ಬೇಗ ಓಕೆ ಓಕೆ ಅಂತ ಇದನ್ನಲ್ಲ, ಮಾಡು ನೋಡೋಣ ಅಂದ್ಬಿಟ್ಟು ನಾ ಮಾಡಿದೆ. ಸೂಪರ್ ಚೆನ್ನಾಗಿ ಮಾಡ್ತೀಯಲ್ಲ ಅಂದ್ಬಿಟ್ಟು ಅವರೇ ಫೋನ್ ಮಾಡಿ, ಸರ್ ಇವ್ರದ್ದು ಓಕೆ, ಇಂಟರ್ವ್ಯೂ ಎಲ್ಲ ಓಕೆ, ಇವ್ರನ್ನ ಲೀಲಾ ಪ್ಯಾಲೇಸ್ಗೆ ಹಾಕ್ಬಿಡ್ತೀನಿ ಅಂತಂದ್ರು. ಲೀಲಾ ಪ್ಯಾಲೇಸ್ ಕನ್ಸ್ಟ್ರಕ್ಷನ್ ನಡೀತಿತ್ತು ಅವಾಗ. ಲೀಲಾ ಪ್ಯಾಲೇಸ್ಗೆ ಹಾಕ್ಬಿಟ್ರು. ಅಲ್ಲಿ 3 ವರ್ಷ ಮಾಡಿದೆ ಕಂಪ್ಯೂಟರ್ ಸ್ಟೋರ್ ಸೂಪರ್ವೈಸರ್ ಆಗಿ ಮಾಡಿದೆ. ಆಮೇಲೆ LNT ಅಲ್ಲಿಂದ ಸೆಕ್ಯೂರಿಟಿ ಅಲ್ಲಿ ಬಿಟ್ರ, ಸೆಕ್ಯೂರಿಟಿ ಬಿಟ್ಟಾಯ್ತು. ಸೆಕ್ಯೂರಿಟಿ ಬಿಡ್ಬೇಕಾದ್ರೆ ಅಲ್ಲಿನೂ ಕೂಡ ನನಗೆ ಪೇಮೆಂಟ್ ಹೋಲ್ಡ್ ಮಾಡ್ಬಿಟ್ರು ಅವರು, ಏಜೆನ್ಸಿ ಅವರು. ಇವ್ರು ಸಾರ್ ಹೇಳಿದ ತಕ್ಷಣ ಸಾರ್ ಅವ್ರು ಚೆಕ್ ಹೋಲ್ಡ್ ಮಾಡ್ಬಿಟ್ರು, ಆ ಹುಡುಗನ್ ಪೇಮೆಂಟ್ ಕೊಡು, ನನಗೆ ಚೆಕ್ ಕೊಡ್ತೀನಿ ಅಂತ. ಈ ರೀತಿ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಹೌದೌದು. ಅವ್ರ ಸರ್ ಹೆಸರೇನು? ಅವರು ಇಳ್ಕಲ್ ಅಂತ, ಇಳ್ಕಲ್ ಅವರೇ, ಇಳ್ಕಲ್ ಸರ್ ಅಂತೀರ ಅವ್ರಿಗೆ. ಅವರು ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಇದರಿಂದ ಬಂದೆ. ಅವ್ರು ಅವಾಗ ಹೇಳಿದ್ರು, ಎಲ್ಲಿ ವರ್ಕ್ ಮಾಡ್ತೀಯಾ, ಯಾವ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತೀಯ ಅಂದ್ರೆ ಅಕೌಂಟ್ಸ್ ಎಲ್ಲ ಹೇಳಕ್ ಹೋಗ್ಬೇಡ, ಅಕೌಂಟ್ಸ್ ಎಲ್ಲ ಬೇಡ. ಅಕೌಂಟ್ಸ್ ಅಂದ್ರೆ ಟೈಮ್ ಲೆಕ್ಕ, ಬರೋದು ಹೋಗೋದು ಈ ತರ ಆಗತ್ತೆ. ಅದನ್ನ ಇದು ಮಾಡ್ಬಿಟ್ಟು ನೀನು ಸ್ಟೋರ್ ಅಂತ ಹೇಳ್ಬಿಡು. ಸ್ಟೋರ್ ಅಂತ ಹೇಳಿದ್ರೆ ನಿನ್ಗೆ ಜಾಸ್ತಿ ಹೊತ್ತು ಓಟಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ. ಆಯ್ತು ಅಂತ ಒಳಗ್ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಅಲ್ಲಿ 15 ದಿವಸಕ್ಕೆ ಸಂಬಳ ಅಂತ. ಒಂದು 40 ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡ್ರು ಸರ್ ಹೆಡ್ ಆಫೀಸ್ ಅಲ್ಲಿ. 40 ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ಮೇಲೆ ನಾನು ಸೈನ್ ಮಾಡಿದೆ, ಎಲ್ಲ ಆಗೋಯ್ತು. ಒಂದು 30-35 ಜನ ಇದ್ವಿ, ಎಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ಕಡೆ, ಎಲ್ಲ ಸೈಟ್ಗೆ ಹೋಗ್ಬಿಟ್ರು. ಹೋದ್ವಿ. 3 ವರ್ಷ ಅಗ್ರಿಮೆಂಟ್ ಇದೆ, ನಮ್ಗೆ ಗೊತ್ತಿಲ್ಲ. ನಾವ್ ಅನ್ಕೊಂಡ್ವಿ ನಮ್ ಲೈಫ್ ಸೆಟ್ಲ್ ಆಗ್ಬಿಡ್ತು ಅಂತ. ಯಾಕಂದ್ರೆ ಓಟಿ ಗಿಟಿ ಮಾಡಿ ನಾನು 15 ದಿವಸಕ್ಕೆ 17ರಿಂದ 19,000 ಸಂಬಳ ತಗೊಂಡಿದ್ದೀನಿ ಸರ್ ನಾನು 15 ದಿನಕ್ಕೆ. ಅವಾಗ್ಲೇ ಆ ಟೈಮ್ ಅಲ್ಲಿ ಇದು 2020 ಅಂತೀನಿ, 2002-2003 ಅವಾಗ ತಿಂಗಳಿಗೆ 40,000 ರೂಪಾಯಿ ಆಗೋಯ್ತು. 2003 2001 ಅನ್ಕೊಳ್ಳಿ. ಅವಾಗ ತಗೊಂಡಿದ್ದು. ಅವಾಗ ಸಂಬಳ ತಗೊಂಡು ಹೆಂಗೆ ಅಂದ್ರೆ ನಮ್ಗೆ ಖರ್ಚು ಮಾಡಕ್ಕಂತೂ ನಮ್ ಟೈಮೇ ಇಲ್ಲ. ಸಂಡೇ ಬರೀ ದುಡ್ಡು ಕೂಡ ಇಡೋದು. 15 ದಿವಸ ಆದ್ಮೇಲೆ ಸಂಬಳ ಅಲ್ಲ, ನಮ್ ಕೈಗೆ ದುಡ್ಡು ಬರ್ತಾ ಇದೆ, ಏನ್ ಮಾಡೋದು ಗೊತ್ತಿಲ್ಲ. ಆಮೇಲೆ ಅವನು, ಸರ್ ಇವತ್ ನನ್ ಕಷ್ಟ ಇದೆ, ನಾನು ಊರಿಗೆ ಕಳಿಸ್ಬೇಕು, ನಿನ್ ಸಂಬಳ ಕೊಡ್ತೀಯಾ? ಆಯ್ತು. ಸೈನ್ ಮಾಡೋದು ಅವ್ನಿಗೆ ಕೊಡೋದು, ಅವ್ನು ಊರಿಗೆ ಕಳ್ಸಿಬಿಡೋದು. ಮುಂದಿನ ತಿಂಗಳಿಗೆ ಅವ್ನು ಸೈನ್ ಮಾಡೋದು, ನಾನು ದುಡ್ಡು ತಗೊಳೋದು, ನಾನ್ ಮನೆ ಕಳ್ಸೋದು. ಈ ತರ ಈಗ ನಮ್ಗೆ ಅದನ್ನ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬೇರೆಯವರು ಕೆಲವರು ದುಡ್ಡು ಬ್ಯಾಂಕ್ ಅಲ್ಲಿ ಇಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಹಿಂಗಾಗಿ ಬರೋದು ಊರಿಗೆ ಕಳ್ಸು. ಇನ್ ಕೆಲವರು ಬರೋದು ಬ್ಯಾಂಕ್ ಅಲ್ಲಿ ಇಡು, ಊರಲ್ಲಿ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ, ಊಟ ತೊಂದ್ರೆ ಅಂತ ಹೇಳ್ಕೊಂಡು ಅವರು ಲಕ್ಷ ಮಾಡಿದ್ರು. ನಾವು ಊರಿಗೆಲ್ಲ ಕಳ್ಸಿದಂಗೆ ಊರಲ್ಲಿ ಖರ್ಚು ಜಾಸ್ತಿ ಅದೆಲ್ಲ ಆಗಿ ಅವರು ಅಲ್ಲಿ ಮಾಡು, ಇಲ್ಲಿ ಮಾಡು, ಇದಕ್ ಹೋಗು, ಅಲ್ಲಿ ಖರ್ಚಾಯ್ತು, ಇಲ್ಲಿ ಖರ್ಚಾಯ್ತು, ಹಿಂಗ್ ಮಾಡಿದ್ರು. ನಮ್ಗೆ ದುಡ್ಡು ಉಳಿಲಿಲ್ಲ ಅದು. ಕೊನೆಗೆ 3 ವರ್ಷ ಆದ್ಮೇಲೆ, ಸರ್ ಈ ಸಾಯಂಕಾಲ ಬರ್ತೀನಿ ಸರ್ ಅಂತ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಹಿಂಗ್ ಹೋಗ್ತಾ ಇದೀವಿ. ಆ ಟೈಮಲ್ಲಿ, ಸರ್ ನಾಳೆಯಿಂದ ನೀವು ಕೆಲ್ಸಕ್ಕಿಲ್ಲ, ಆಫೀಸಿಗೆ ಮೀಟ್ ಆಗಿ ಅಂದ್ರು.
ಯಾಕೆ ಸರ್ ಅಂದ್ರೆ ಇಲ್ಲ ಇಲ್ಲ ಆಫೀಸ್ಗೆ ಹೋಗಿ ಮೀಟ್ ಆಗಿ. ಇದ್ರ ಮಧ್ಯದಲ್ಲಿ ನಮ್ದು ನೋಟಿಸ್ ಕೊಡ್ತಾರೆ ನಮ್ಗೆ. ಹ್ಮ್ ಏನಂದ್ರೆ ಏನ್ ಅಜಿತ್ ಯಾವತ್ತು ಈಗ ಲೇಟ್ ಬರ್ತೀಯಲ್ಲ ಯಾಕೆ? ಇಲ್ಲ ಸರ್ ಮಾಮೂಲಿ ಇನ್ನ ಯಾರು ಬಂದಿಲ್ಲವಲ್ಲ, ಬರ್ತಾ ಇದೀನಿ ಸರ್. ಓಕೆ ಓಕೆ, ಅಲ್ಲಿ ಸರ್ ಕರೀತಾರೆ ನೋಡಿ. ಸೈನ್ ಮಾಡಪ್ಪ, ಒಂದು ನಗ್ನಾಗ್ತಾನೆ. ಸೈನ್ ಮಾಡಿಸಿ. ಯಾಕೆ ಇದು ಸರ್? ಅಯ್ಯೋ ಮೇಲ್ನವ್ರು ಸಾಹೇಬ್ರು ಸೈನ್ ಮಾಡಂತಾರೆ, ಸೈನ್ ಮಾಡು. ಹ್ಮ್ ಏನಿಲ್ಲಲ್ಲ, ಏನ್ ಪ್ರಾಬ್ಲಮ್? ಏನೂ ಆಗಲ್ಲ. ಮತ್ತೊಂದು ಟೈಮ್ಗೆ ಸರ್ ಓ ಟಿ ಮಾಡಂದ್ರೆ ಇವತ್ತು ಮಾಡೋಕ್ಕಾಗಲ್ಲ. ಸರಿ, ಇವತ್ತು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ ಸರ್ ಅಂತ ಅದನ್ನೂ ಒಂದು ಬರ್ಸ್ಕೊಂಡ್ರು. ಅದಕ್ಕೊಂದು ಸಿಗ್ನೇಚರ್ ಮಾಡಿದ್ವಿ. ಬರೋದಿಕ್ಕೆ ರಿಮಾರ್ಕ್ ಅಂತ ಅವ್ರು ಇಟ್ಕೊಂಡು ಆ ಪ್ರೂಫ್ ಮೇಲೆ ನನ್ನನ್ನ ಅವ್ರ ಕೆಲಸ ಅಂತ ತೆಗ್ದಿದೀವಿ ಅಂತ. ಇದಕ್ಕೆ ಮತ್ತೆ ಅಲ್ಲಿ ಹೆಡ್ ಆಫೀಸ್ಗೆ ಹೋಗಿ ಅಂತ ಹೇಳಿದಾಗ 35 ಜನ ಆ ಟೈಮಲ್ಲಿ ಏನ್ ಭೇಟಿ ಆಗಿದ್ರಲ್ಲ, ಅದಾದ್ಮೇಲೆ ಅಲ್ಲಿ ಸಡನ್ ಆಗಿ ಅಲ್ಲೇ ಎಲ್ಲಾರು ಒಬ್ಬರಿಗೊಬ್ರು ಭೇಟಿ ಆಗ್ತಾ ಇದೀವಿ. ಸಡನ್ ಶಾಕು. ಅಲ್ಲ ಸರ್, ತಿಂಗಳಿಗೆ 30,000 ರೂಪಾಯಿನೇ ತಿಳ್ಕೊಳ್ಳಿ, ಅವರೇಜ್ 30,000 ರೂಪಾಯಿ ಸಂಬಳ ತಗೊಳ್ಳೋರ್ಗು ಸಡನ್ ಆಗಿ ನಾಳೆಯಿಂದ ಕೆಲಸ ಇಲ್ಲ ಅಂತಂದಾಗ ಹೆಂಗೆ ಶಾಕ್ ಆಗಿರ್ಬೋದು? ಅದೇ ತುಂಬಾ ದೊಡ್ಡ ಶಾಕ್ ಆಯ್ತು. ಶಾಕ್ ಆಗಿ ಅಲ್ಲಿಂದ ನಾನು ಸೀದಾ ಎಲ್ಲ ಮುಗಿ ಇಲ್ಲೇನಿದೆ ಅಂದ್ಬಿಟ್ಟು ಎಲ್ಲ ಊರಿಗೆ ಹೋದ್ವಿ. ಎಂಜಾಯ್ ಮಾಡಕ್ ಆಗ್ಲಿಲ್ಲ, ಕಾಡಲ್ಲಿ ಬೆಳೆದಂಗ್ ಬೆಳೆದ್ವಿ, ಬೆಂಗಳೂರು ಸುತ್ತಕ್ ಆಗ್ಲಿಲ್ಲ. ಆಮೇಲೆ ಸುತ್ತಬೇಕು ಅನ್ನೋದು ಕಾನ್ಸೆಪ್ಟ್ ಇಲ್ಲ. ಏನು ಇಲ್ಲಿವರೆಗೂ ಏನ್ ಬರೀ ಅಲ್ಲೇ ಕಳೆದಿದ್ದಾಯ್ತಲ್ಲ, ಇನ್ನೇನ್ ಮಾಡೋದು ಅಂತ. ಕೊನೆಗೆ ಒಂದು ಟ್ರೈ ಮಾಡಿದ್ವಿ ನಾವು. ಏನ್ ಮಾಡೋದು ಸರ್, ನನಗೆ ಈ ತರ ಹಿಂಗ ಆಯ್ತಲ್ಲ, ಹಿಂಗ ಏನ್ ಮಾಡೋದು ಅಂದ್ರೆ, ಇಲ್ಲಪ್ಪ ನೀವು ಭೂತಾನ್ಗೆ ಹೋಗ್ತೀರಾ ಅಂತ ಕೇಳಿದ್ರು. ಭೂತಾನ್ಗೆ ಹೋದ್ರೆ ನಾವು ಈಗಲೇ ಕಳಿಸ್ತೀವಿ. ಭೂತಾನ್ಗೆ ಹೆಂಗೆ ಅಂತ ಕೇಳಿದ್ರೆ, ಅಲ್ಲಿ ಕುಡಿದ್ಬಿಟ್ಟೆ ಡ್ಯೂಟಿ ಮಾಡ್ಬೇಕಂತೆ. ಅಷ್ಟು ಹೆವಿ ಚಳಿಯಲ್ಲಿ ಬ್ರಿಡ್ಜ್ ಕಟ್ತಾ ಇದಾರಂತೆ. ಅಲ್ಲೆಲ್ಲ ಸ್ವಲ್ಪ ಇವರು ಭಯ ಹುಟ್ಟಿಸ್ಬಿಟ್ಮೇಲೆ ನನಗೆ ನಮ್ಮಪ್ಪ ಬೆಂಗಳೂರಿಗೆ ಕಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಇನ್ನು ಅಲ್ಲಿ ನನಗೂ ಹೋಗಕ್ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಇದ್ ಮಾಡ್ಕೊಂಡೆ. ಅವ್ರಿಗೆ ಅದೇ ಬೇಕಾಗಿತ್ತು, ತೆಗೆದ್ರು. ತಮಿಳಿಯನ್ಸ್ ಎಲ್ಲ ಇದ್ರೆ ಅವರಲ್ಲಿ ತುಂಬಾ ಸಪೋರ್ಟ್ ಮಾಡಿ ಅವ್ರನ್ನ ಇದ್ ಮಾಡೋರು. ಆಮೇಲೆ ನನಗೆ ಒಬ್ರು ತಮಿಳವರು ಕೇಳಿದ್ರು, ಹೀಗೆ ಕಾಮಿಡಿ ಆಗಿ ಚೆನ್ನಾಗಿದ್ನಲ್ಲ, ತುಂಬಾ ಕ್ಲೋಸ್ ಆಗಿದ್ದೆ ಎಲ್ಲರಿಗೂ. ಅವ್ರು ಹೇಳಿದ್ರು 8 ಲಕ್ಷ ರೂಪಾಯಿ ಇದ್ ಮಾಡಿದ್ರೆ ನಿನ್ನ ಪರ್ಮನೆಂಟ್ ಮಾಡ್ಕೊತಾರೆ LNT ಅಲ್ಲಿ ಅಂತ. ಇದೇ ದುಡ್ಡನ್ನ ನಾನು ಇಟ್ಕೊಂಡಿದ್ರೆ ಆಗ್ಬಿಡೋದು, ಅದು ನಮ್ಗಿಲ್ವಲ್ಲ. ಅದೇ 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 ಈ ತರ ಎಲ್ಲ ತುಂಬಾ ಬೇಜಾರಾಗಿ ಕೊನೆಗೆ ಅಲ್ಲಿಂದ ಬಿಟ್ಟು ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ 8 ದಿನ ಆಯ್ತು, 10 ದಿನ ಆಯ್ತು. ಊರಲ್ಲಿ ಗೊತ್ತಲ್ಲ, ಏನ್ ಅಜಿತ್ ಯಾವಾಗ ಬಂದಿದ್ಯಾ? ಹೌದಾ 10 ದಿನ ಆಯ್ತಾ, ಮತ್ತೆ ಎಲ್ಲಿ ಕಾಣಿಸ್ಲೇ ಇಲ್ಲ? ಎಲ್ಲಿಲ್ಲ, ಮನೇಲಿದ್ದೆ, ಎಲ್ಲಿ ಅಜ್ಜಿ ಊರಿಗೆ ಹೋಗಿದ್ದೆ, ಎಲ್ಲಿ ಅದೆಲ್ಲ ಹೇಳ್ಕೊಂಡು ಮತ್ತೆ ತುಂಬಾ ದಿನ ಈ ವರ್ಷ ಈ ಸರಿ ತುಂಬಾ ದಿನ ಇದಾಯ್ತಲ್ಲ, ಮತ್ತೆ ಯಾವಾಗ ವಾಪಸ್ ಸವಾರಿ ಅಂತ ಕೇಳೋರು. ಇಲ್ಲ ಹೋಗ್ಬೇಕು, ನಾಳೆ ಹೋಗ್ತೀನಿ, ಇನ್ನೊಂದು 5 ದಿನ 6 ದಿನ ಇದೆ ರಜೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರೆ ಅದು 5 ದಿನ ಮುಗಿದೋಯ್ತು. ಆಮೇಲೆ ಏನು ಮೊನ್ನೆನೇ ಹೇಳ್ದೆ ಇನ್ನೂ ಹೋಗಿಲ್ಲ, ಹಿಂಗ್ ಶುರು ಆಗ್ಬಿಡ್ತು. ನಮ್ಮಮ್ಮ ಏನಂದ್ರು, ಇಲ್ಲ ನೀನ್ ಇಲ್ಲಿದ್ರೆ ನಿಂಗೆ ತಲೆ ಕೆಡ್ಸ್ಬಿಡ್ತಾರೆ, ನೀನ್ ಇಲ್ಲಿದ್ರೆ ಏನು ಆಗೋದೇ ಇಲ್ಲ, ಉದ್ಧಾರ ಆಗಲ್ಲ, ನೀನು ಹೋಗ್ಬಿಡು ಅಂದ್ರು. ನೀನೇನ್ ನಮ್ಗೆ ವಾಪಸ್ ನೀನ್ ದುಡ್ಡೇನು ಕೊಡ್ಬೇಡ, ನಿನ್ನ ಪಾಡಿ ನೀನ್ ದುಡ್ದು ನೀನ್ ಇದು ಮಾಡಿದ್ರೆ ಸಾಕು, ನೀನ್ ಹೋಗು ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಕಳ್ಸಿದ್ರು. ಬೆಂಗಳೂರಿಗೆ ಬಂದೆ. ನಮ್ ಸೆಕ್ಯೂರಿಟಿ ಹುಡುಗರು ಇವರು ಎಲ್ಲ ಇದ್ರಲ್ಲ, ಹುಡುಕಿ ಅವ್ರ ನಂಬರ್ ತಗೊಂಡು ಅವ್ರ ರೂಮ್ ಅಲ್ಲಿ ಒಂದ್ 8-10 ದಿನ ಇದ್ದು, ಕೊನೆಗೆ ಎಲ್ಲಾ ಕಡೆ ಆ ಕಡೆ ಟ್ರೈ ಮಾಡಿದ್ರೆ ಯಾರು 30,000 ಸಂಬಳ ಅಂದ ತಕ್ಷಣನೇ ಯಾರು ನಮ್ಮಲ್ಲಿ ಜಾಬ್ ಇಲ್ಲ, ನಮ್ಮಲ್ಲೇ ಕೆಲಸ ಇಲ್ಲ ಅನ್ನೋ. ಸರಿ ಹಂಗೆ ಮಾಡಿ ಅಲ್ಲಿಂದ ಬಂದು ಒಂದು ಆಡ್ ಮ್ಯಾಗ್ ಅಂತ ಒಂದು ಪೇಪರ್ ಬರೋದು ಅವಾಗ. ಆಡ್ ಮ್ಯಾಗ್ ಅಲ್ಲಿ ಫ್ರೀ ಆಡ್ ಕೊಡೋದು. ಫ್ರೀ ಆಡ್ ಕೊಟ್ಮೇಲೆ ಅವರು ನಮಗೆ ದುಡ್ಡು ಏನ್ ತಗೊಳಲ್ಲ, ಬಟ್ ಆ ಪೇಪರ್ ಅಲ್ಲಿ ನಮ್ದು ಆಡ್ ಬರೋದು, ಪ್ಲಸ್ ಬೇರೆ ಕಡೆ ಯಾವ್ದು ಜಾಬ್ ಇದೆ ನೋಡ್ಕೊಂಡು ಇದ್ ಮಾಡೋದು. ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಜಾಬ್ ಇತ್ತು. ಟ್ರಾನ್ಸ್ಪೋರ್ಟ್ ಅಲ್ಲಿ ಇಲ್ಲಿ ಅಗರ್ವಾಲ್ ಅಂತ ಒಬ್ರು ಇದ್ರು, ಅಶೋಕ್ ಅಗರ್ವಾಲ್ ಅಂತ. ಅವ್ರ ಹತ್ರ ಹೋಗಿ ಕೆಲಸ ಕೇಳಿದೆ. ಅವರು ಈ ಕಿತ್ನಾ ಸ್ಯಾಲ್ರಿ ಅಂದ್ರು. ಸ್ಯಾಲ್ರಿ ಕಿತ್ನಾ चाहिए ಸರ್? ಮೇ 30,000 ರೂಪಾಯಿ ಲೆತ್ತ था, ನೀವ್ ಇನ್ ಎಷ್ಟು 30,000 ತಗತ್ತಿದ್ದೆ, ಇನ್ ಎಷ್ಟು ಕೊಡ್ತೀರಾ ನೀವು ನೋಡಿ ಅಂತಂದ್ರೆ. ಈಗ ಅದಕ್ಕಿಂತ ಜಾಸ್ತಿನೇ ಕೊಡ್ಬೇಕಲ್ಲ, ನಮ್ಮ ಹತ್ರ ಕೆಲಸ ಇಲ್ಲಪ್ಪ ಅಷ್ಟಿಲ್ಲ, ನಮ್ಮ ಹತ್ರ ಅಷ್ಟೊಂದು ಇದ್ ಮಾಡಕ್ಕೆ ಅಷ್ಟು ಕೆಲ್ಸಾನೂ ಇಲ್ಲ ನಮ್ಮಲ್ಲಿ. ಆಕ್ಚುಲಿ ನೀನ್ ನಮ್ಮಲ್ಲಿ ಇರು. ಅವ್ರು ನನಗೆ ಕನ್ವಿನ್ಸ್ ಮಾಡಕ್ ಬಂದ್ರು, ಯಾಕಂದ್ರೆ ಕಂಪ್ಯೂಟರ್ ಗೊತ್ತು, ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಅವರು 30,000 ಕೊಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲ ಕರೆಕ್ಟ್ ಸರ್, ನೀವು ನನಗೆ ಅಲ್ಲಿ ಆ ಒಂದು ಸಡನ್ ಆಗಿ ಹಿಂಗ್ ತೆಗೆದಿದ್ರಿಂದ ಏನ್ ತಪ್ಪು ಮಾಡಿದೆ ನೀನು? ತಪ್ಪು ಏನೂ ಮಾಡಿಲ್ಲ, ಅಗ್ರಿಮೆಂಟ್ ಹಿಂಗ್ ಕಾಂಟ್ರಾಕ್ಟ್ ಇತ್ತು,
ನಮ್ಗೆ 15 ದಿವಸಕ್ಕೆ ಸಂಬಳ ಕೊಡ್ತೀನಿ ಅಂದಾಗ್ಲೇ ನಮ್ಗೆ ಡೌಟ್ ಬರ್ಬೇಕಾಗಿತ್ತು, ನಮಗ್ ಬರ್ಲಿಲ್ಲ. ಹಿಂಗಾಯ್ತು. ಸರಿ, ಈಗ ನಮ್ಮಲ್ಲಿ ಕೊಡೋದು 9,000 ರೂಪಾಯಿ ಸಂಬಳ. ಮಾಡ್ತೀಯಾ? 9,000 ಎಲ್ಲಿ ಸರ್, 8 3 24, 3 ಪಟ್ಟು ಕಮ್ಮಿ ಹೆಂಗೆ ಅಂತ ಹೇಳಿದ್ರೆ, ಅದಕ್ಕಿಂತ ಇನ್ನೇನು ಮಾಡಕ, ನಿಂಗೆ ರೂಮ್ ಕೊಡ್ತೀನಿ, ಎಲ್ಲಾದ್ರೂ ಹೊರಗಡೆ ಓಡಾಡಕ್ಕೆ ನಿನ್ಗೊಂದು ಬಸ್ ಪಾಸ್ ಕೊಟ್ಬಿಡ್ತೀನಿ ಅಂತ ಒಂದೊಂದು ಇದು ಮಾಡಿ ಒಂದು 10-12 ಸಾವಿರವರೆಗೂ ಬಂದ್ರು. ಸರಿ ಸರ್ ಮಾಡ್ತೀನಿ, ನನ್ನ ಕೆಲಸ ನೋಡಿ ಎಬಿಲಿಟಿ ನೋಡಿ ಆದ್ರೂ ಮುಂದೆ ನೀವು ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ ಅಲ್ಲಿ ಸೆಟ್ ಆಗ್ಬಿಟ್ಟೆ. ಅಲ್ಲಿ ಮ್ಯಾನೇಜರ್ ನನಗೆ ಒಂದೊಂದೇ ಅವ್ರ ಕೆಲಸ ಎಲ್ಲ ನನಗೆ ಕೊಟ್ಟು ಅವ್ರು ಆರಾಮಾಗಿರೋರು ಖಾಲಿ. ಮುಂದೆ ನಮ್ಮ ಓನರ್ ಏನ್ ಮಾಡಿದ್ರು, ಅಜಿತ್ ಎಲ್ಲ ಕೆಲಸ ಮಾಡ್ತಾರೆ, ನೀನ್ ಏನ್ ಮಾಡ್ತಿದ್ಯಾ ಅಂದ್ಬಿಟ್ಟು ಅವನು ಮಾರ್ಕೆಟಿಂಗ್ ಕಳ್ಸೋಕ್ ಶುರು ಮಾಡ್ಬಿಟ್ರು. ಅವನಿಗೊಂದ್ ಸ್ವಲ್ಪ ಬೇಜಾರಾಗ್ಬಿಡ್ತು. ಹಿಂಗಾಗಿ ನಾನೆಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ನಾನು ತಿಳ್ಕೊಂಡು ಹೋಗೋದು, ಸೂಪರ್ವೈಸರ್ ಕೆಲಸನೂ ಮಾಡೋದು, ಈ ಕಡೆ ಅಕೌಂಟ್ಸ್ ಕೆಲಸನೂ ಮಾಡೋದು, ಈ ಕಡೆ ಬಿಲ್ಲಿಂಗ್ ನಾನೇ ಮಾಡೋದು, ಬಿಲ್ ಸಬ್ಮಿಷನ್ ನಾನೇ ಮಾಡೋದು, ಚೆಕ್ ತಗೊಂಬಂದು ಕೊಡೋದು ಎಲ್ಲ ನಾ ಮಾಡ್ತಿದ್ದೆ. ಆಮೇಲೆ ಹೊಸ ಮಾರ್ಕೆಟಿಂಗ್ ಮ್ಯಾನೇಜರ್ ಜೊತೆ ಫೈನಲ್ ಆಗ್ತದಲ್ಲ, ಆ ಟೈಮಲ್ಲಿ ನಾನು, ನಮ್ಮ ಬಾಸು, ಮಾರ್ಕೆಟಿಂಗ್ ಮ್ಯಾನೇಜರ್ 3 ಜನನು ಹೋಗೋದು, ಕಾರಲ್ಲೆಲ್ಲ ಹೋಗೋದು. ಸ್ವಲ್ಪ ಹಂಗೆ ಜಾಸ್ತಿ ಆಗಿ ಆ ಮನುಷ್ಯ ಪೇಮೆಂಟ್ ಜಾಸ್ತಿ ಮಾಡ್ಲಿಲ್ಲ, ಬಟ್ ಫೆಸಿಲಿಟಿಗಳು ಹಂಗೆ ಅದು ಇದು ಅಂತ ಕೊಟ್ಕೊಂಡ್ ಬಂದ. ಚೆನ್ನಾಗಿ ನೋಡ್ಕೊಂಡ್ರು. ಅದೇ ಟೈಮಲ್ಲಿ ನನಗೆ 2001 ಮದುವೆ ಇದು ಮಾಡ್ಕೊಂಡು, ನನಗೆ 28 ವಯಸ್ಸು ಅವಾಗ. ಇಲ್ಲೇ ನೋಡಿದೆ, ಇಲ್ಲಿ ಮಹಾವೀರ್ ಜಯಂತಿ ಇತ್ತು. ಪ್ರತಿ ವರ್ಷ ಮಹಾವೀರ್ ಜಯಂತಿಗೆ ನಾನು ಊರಿಗೆ ಹೋಗ್ತಿದ್ದೆ. ಈ ಸಲ ನನಗೆ ಇಲ್ಲೇ ನೋಡ್ಕೊಳ್ಳೋಣ, ಇಲ್ಲೇ ನಾವು ಇದು ಮಾಡೋಣ, ಮಹಾವೀರ್ ಜಯಂತಿ ಇಲ್ಲೇ ನೋಡೋಣ ಅಂತ ಇದು ಮಾಡಿದ್ರೆ, ಅಲ್ಲಿ ನನಗೆ ಒಂದು ಸೈಡಲ್ಲಿ ನಮ್ಮ ಊರಲ್ಲಿ ನಮ್ಮ ರಿಲೇಷನ್ ಅಲ್ಲಿ ಹೆಣ್ಣುಗಳು ಯಾವ ಇರ್ಲಿಲ್ಲ. ಇತ್ತು ಒಬ್ರು, ಅವ್ರು ಇಲ್ಲ, ಈ ಹುಡುಗನಿಗೆ ಕೆಲ್ಸನೇ ಕರೆಕ್ಟ್ ಆಗಿಲ್ಲ, ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ನನ್ಗೆ ಯಾರು ಇದ್ ಮಾಡ್ತಿರ್ಲಿಲ್ಲ. ನಮ್ಮ ಊರ್ ಕಡೆ ನಮ್ಮ ಕ್ಯಾಸ್ಟ್ ಅಲ್ಲಿ ಜೈನ್ಸ್ ಕಮ್ಮಿನೇ, ಪ್ರಾಪರ್ಟಿನೂ ನೋಡ್ತಾರೆ, ಜಾಬ್ ನೋಡ್ತಾರೆ, ಗೌರ್ಮೆಂಟ್ ಜಾಬ್ ಇಲ್ಲ ಅಂತ. ನಾನು ಇಲ್ಲಿ ನೋಡಿದೆ ಈ ಹುಡುಗಿನ. ಅಲ್ಲಿ ನಾನು ಒಂದ್ ಸ್ಟೇಜ್ ಇಲ್ಲಿ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ನಮ್ಮ ಏನ್ ಕಾರ್ಯಕ್ರಮ ಇತ್ತು? ಅದೇ ಮಹಾವೀರ್ ಜಯಂತಿ. ಮಹಾವೀರ್ ಜಯಂತಿ ಇಲ್ಲಿ ನೋಡೋಣ ಅಂತಾನೆ ಇದ್ ಮಾಡಿದೆ. ನಮ್ಮ ಬಾಸ್ ಒಂಥರ ಬೇರೆ ಕ್ಯಾರೆಕ್ಟರ್ ಅವ್ರದ್ದು. ಸರ್ ನಾನು ಜೈನ್ಸು ಅಂತ ಹೇಳಿದ್ರೆ, ನೀನ್ ನನಗೆ ಯಾಕೆ ಹೇಳ್ತಾ ಇದೀಯಾ? ಆತರ ನನ್ಗೆ ಯಾಕೆ ಹೇಳ್ತಾ ಇದೀಯಾ? ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದ್ರೆ ನಿಂದ ಏನು ಲೆಕ್ಕ? ಆ ಮೈಂಡ್ ಅವ್ರದ್ದು. ಅದಕ್ಕೆ ಒಬ್ರಿಗೆ ಹಿಂಗ್ ಹೇಳಿದ್ರು ಅವರು, ಅದಕ್ಕೆ ನಾನು ಅವ್ರಿಗೆ ಹೇಳಿಲ್ಲ. ಮತ್ತೆ ಅವ್ರದಾದ್ರು ವೈರತ್ವ ಎಲ್ಲ ಇಟ್ಕೊಳಲ್ಲ, ಮತ್ತೆ ನಾರ್ಮಲ್ ಆಗಿರ್ತಾರೆ. ಕ್ಯೂ ಅನ್ನ ಕೇಳೋದು ಒಂದ್ ಜಾಸ್ತಿ ಅಂತ, ಟಕ್ಕಂತ ಕ್ಯೂ ಅನ್ನೋದು. ಆಮೇಲೆ ನಾನು ಮಹಾವೀರ್ ಜಯಂತಿ ಇತ್ತಲ್ಲ, ಅವಾಗ ನಾನು ಹೇಳ್ದೆ, ಸರ್ ನಮ್ದು ಹಬ್ಬ ಇದೆ ಇವತ್ತು, ನನಗೆ ಇವತ್ತು ರಜಾ ಬೇಕು. ಕ್ಯೂ ಅಂದ್ರೆ ಏನು? ನಂದು ಹಬ್ಬ ಇದೆ, ನಮ್ಮ ಹಬ್ಬ ಇದೆ, ನಾನು ಹೋಗ್ಲಿಲ್ಲ ಅಂದ್ರೆ ಅರೆ ನೆರವಿ ನಂದ್ವಿ ಹಬ್ಬ ಇದೆ, ನಾನು ಹೋಗ್ತಾ ಇದ್ದೀನಾ? ನಮ್ದು ಇವತ್ತು ಮಹಾವೀರ್ ಜಯಂತಿ ಅಂದ. ಹೌದು ಸರ್ ನಮ್ದು ಮಹಾವೀರ್ ಜಯಂತಿ ಅಂದೆ. ಯಾಕಂದ್ರೆ ಇವನಿಗೆ ಹೆಂಗೆ ಹೇಳ್ಬೇಕಲ್ಲ. ಅದಕ್ಕೆ ನೀನ್ ಜೈನ್ರಾ? ಹೌದು ಸರ್. ಅವಾಗ ನಂದು ಇನ್ನ ಮಾಲ್ಗಾಮೇನ್ ಅಂತ ಅಡ್ಡ ಹೆಸರು ಇತ್ತಲ್ಲ, ಅದಕ್ಕೆ ಗೊತ್ತಾಗಿಲ್ಲ ಅವನಿಗೆ. ನೀ ಜೈನ್ಸಾ? ಹೌದು. ನನ್ಗೆ ಗೊತ್ತೇ ಇಲ್ವಲ್ಲ, ನಿನಗೆ ಯಾಕೆ ಹೇಳಿಲ್ಲ ನೀನು ಅಂದ. ಮತ್ ಯಾಕೆ ಹೇಳ್ಬೇಕು ಸರ್, ನಾ ಏನ್ ನಡ್ತನ ಮಾಡ್ಬೇಕಾ, ನಿಮ್ ಜೊತೆಗೆ ಸಂಬಂಧ ಮಾಡ್ಬೇಕಾ ಅಂತ ಅಂದೆ. नहीं वो बात अलग है लेकिन तुम बताना चाहिए था ना ಅಂದ್ರು. ಕರೆಕ್ಟ್ ಸರ್, ಬಟ್ ನನಗೀಗ ಹಬ್ಬ ಇದೆ ಹೋಗ್ತೀನಿ. ಅವಾಗ ಇಟಿಗೆ ತರ ಮೊಬೈಲ್ ಇತ್ತು ನಮ್ ಸಾರ್ದು, ಇದ್ರದ್ದು ಮೋಟ್ರೋಲಾ. ಅವ್ರು ಕೈ ಕೊಟ್ಬಿಟ್ಟು, ನೋಡ ಅಜಿತ, ಕೆಲ್ಸಕ್ಕಂತೂ ನೀನ್ ಇರ್ಲೇಬೇಕು ಇವಾಗ, ಈಗ ನನ್ ಕೆಲ್ಸ ಇದೆ, ತುಂಬಾ ಕೆಲ್ಸ ಇದೆ ಇವತ್ತು, ಹೋಗ್ಬೇಡ ಅಂತಂದ್ರು. ನನಗೆ ಹೋಗ್ಲೇಬೇಕು ಸಾರ್ ಅಂತ ನಾನು. ಅದಕ್ಕೆ ಅವ್ರ ಏನ್ ಮಾಡೋದು, ನಾನು ತಯಾರಾಗಿ ಬಂದಿದ್ದೆ, ಜುಬ್ಬಾ ಪೈಜಾಮ ಎಲ್ಲ ಹಾಕೊಂಡ್ ಬಂದಿದ್ದೆ ನಾನು, VIP ತರ. ಇವ್ನಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂದ್ರೆ ಇವ್ರು ಹಿಂಗಂದ್ರು. ನನಗೇನಂದ್ರು, ಒಂದ್ ಕೆಲ್ಸ ಮಾಡು, ಈ ಮೊಬೈಲ್ ತಗೋ, ಈ ಮೊಬೈಲ್ ಅಲ್ಲಿ ಬರೀ ಈ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಹಲೋ ಅನ್ನೋದಷ್ಟೇ, ಇನ್ನೇನು ಮಾಡ್ಬೇಡ ಅದ್ರಲ್ಲಿ ಅಂದ್ರು. ಹ್ಞೂ ಸರ್ ಅಂದೆ. ಆ ಮೊಬೈಲ್ ತಗೊಂಡ್ ಹಿಂಗೆ ಹೋಗ್ತಾ ಇದ್ರೆ, ಏನು ಇವಂದೇ ಓನ್ ಮೊಬೈಲು, ಇವು ಮೊಬೈಲ್ ಎಲ್ಲ ಇಟ್ಕೊಂಡಿದಾರಲ್ಲ, ಸ್ಟೇಟಸ್, ದೊಡ್ಡ ಸ್ಟೇಟಸ್ ಅಂತ ಅವರು. ಅಲ್ಲಿ ಟೌನ್ ಎಂಟ್ರಿ ಆದಂಗೆಲೆ ಇದ್ರ ಹತ್ರ, ಎಲ್ಲಿಂದ ಬಂದಿದ್ದೀನಿ ಅಂತ ಕೇಳಿದ್ರು. ಬೇರೆ ನಿಮ್ಮೂರೇ ಅವ್ರು ಅಂದ್ರು. ಬೆಳಗಾವ್ ಅಂದೆ. ಬೆಳಗಾವ್ ಅಂದ ತಕ್ಷಣ ಇಲ್ಲಿ ಒಂದ್ ದೊಡ್ಡ ಇದನ್ನ ಹಾಕ್ಬಿಟ್ಟು, VIP ಇದನ್ನ ಹಾಕ್ಬಿಟ್ಟು ಮುಂದೆ ಕೂರ್ಸ್ಬಿಟ್ರು.
ಕೈಯಲ್ಲಿ ಮೊಬೈಲು ಇದು ಎಲ್ಲ ನೋಡಿ ವೈಟ್ ಅಂಡ್ ವೈಟ್ ನೋಡಿ ಆ ಫಂಕ್ಷನ್ ನೋಡ್ತಾ ಇದ್ದೀನಿ. ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಫಂಕ್ಷನು. ಒಂದು ಲೇಡೀಸ್ ಒಂದು 2-3 ಜನ ಹುಡುಗಿರು ಹಿಂಗೆ ಓಡಾಡ್ತಾ ಇದ್ರು. ನೋಡ್ತಾ ಇದ್ವಿ, ಇಷ್ಟೊಂದು ಜನ ಜೈನ್ಸ್ ಇದಾರ ಬೆಂಗಳೂರಲ್ಲಿ, ಗೊತ್ತೇ ಇಲ್ವಲ್ಲ. ನಾನಲ್ಲಿ ಹೆಣ್ಣಿಲ್ಲ ಅಂತ ಇದ್ದೀನಿ, ಇಲ್ಲಿ ನೋಡಿದ್ರೆ ಹೆಣ್ಣುಗಳು ಇಷ್ಟೊಂದು ಇದೆಯಲ್ಲ. ಇವರೆಲ್ಲ ಜೈನ್ಸ್ ಇಲ್ಲ, ಇಲ್ಲಿ ಎಲ್ಲರೂ ಸೇರ್ತಾರೆ. ಅಲ್ಲ ಅನ್ಕೊಂಡೆ. ಇವರೆಲ್ಲ ಶೇಟುಗಳು ಎಲ್ಲ ಸೇರಿದ್ದಾರೆ ಇಲ್ಲಿ, ನಮ್ಮ ಕನ್ನಡದವ್ರು ಅಷ್ಟೇ ಇಲ್ಲ. ಈ ತರ ಎಲ್ಲ ಕೈಲಿ ಬಂತು. ಆಮೇಲೆ ಹಿಂದ್ಗಡೆಯಿಂದ ಒಂದು ಕೈ ಬಂದ್ಬಿಡ್ತು. ಅಜ್ಜಿ ನಿನ್ ಕೈ ಇಟ್ಬಿಟ್ಟು ನಿನ್ಗೆ ಯಾರು ಅಕ್ಕ ತಂಗಿರು ಇದಾರ ಅಂತ ಕೇಳಿದ್ರು. ಅವನಿಗೆ ನೋಡ್ಬಿಟ್ಟು ಭಯ ಆಗ್ಬಿಡ್ತು ನನಗೆ. ಏನ್ ಸರ್ ಅಕ್ಕ ತಂಗಿರಿದಾರ ಅಂತಂದ್ರೆ, ಈಗ ನಾನು ನೋಡಿದ್ದ ನೀವು ನೋಡ್ಬಿಟ್ಟು ಇನ್ನು ಸರಿಯಾಗಿ ಮಂಗಳಾರತಿ ಆಗತ್ತೆ ಅಂತ ಹಿಂಗ್ ನೋಡ್ಬಿಟ್ಟು, ಯಾಕೆ ಏನಾಯ್ತು ಅಂದ್ರೆ, ಅಲ್ಲಪ್ಪ ನಾವು ಚಕ್ರೇಶ್ವರಿ ಮಹಿಳಾ ಮಂಡಳದವರು, ನಮ್ಮಲ್ಲಿ ಹೆಣ್ಣಿಗೆ ಗಂಡು ಹುಡುಕ್ತೀವಿ, ಗಂಡಿಗೆ ಹೆಣ್ಣು ಹುಡುಕ್ತೀವಿ. ಹಂಗಾಗಿ ನಾನು ನಿಮಗೆ ಕೇಳಿದೆ, ನಿಮ್ಗೆ ಅಕ್ಕ ತಂಗಿರು ಯಾರ ಇದ್ರು ಕೂಡ ಅವ್ರಿಗೂ ಗಂಡು ಹುಡುಕ್ತೀವಿ ಅಂತ ಹಿಂಗ್ ನ್ಯೂಸ್ಕೊಬ್ಬ ಅಂದ್ಬಿಟ್ಟ ನಾನು ಅಂತ. ಆಮೇಲೆ ಆ ಕಡೆಯಿಂದ ಹೋಗಿ ನನ್ನ ಲೈನ್ಗೆ ಬಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು. ನಾನಂದೆ, ಅಜ್ಜಿ ನಮಗಿಲ್ಲಿ ಯಾರು ಹೆಣ್ಣು ಕೊಡಲ್ಲ, ಯಾಕಂದ್ರೆ ನಾವು ಸರಿಯಾಗಿ ಒಳ್ಳೆ ಜಾಬ್ ಇಲ್ಲ ಇದಿಲ್ಲ ಅಂತ. ಅವ್ರಿಗೆ ಜೋಕ್ ಮಾಡ್ದಂಗ ಅನಿಸ್ತದು. ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ ಈ ಮನುಷ್ಯ, ಜಾಬ್ ಇಲ್ಲ ಅಂತಾನೆ, ನಿನ್ಗ್ಯಾಕೆ ಜಾಬ್ ಬೇಕು ಅಂದ್ಲವ್ರು. ಆತರ ಎಲ್ಲ ಏನು ಹೇಳಕ್ ಹೋಗ್ಬೇಡಿ. ಅದೃಷ್ಟ ಯಾರ್ದು ಎಲ್ಲಿಗೆ ಬರುತ್ತೆ, ಎಲ್ಲಿಂದ ಯಾವ ಹೆಣ್ಣು ಯಾರಿಗೆ ಇದಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ಹಂಗ ಅನ್ನಕ್ ಹೋಗ್ಬೇಡಿ. ಎಲ್ಲಾರ್ಗು ಒಂದ್ ಹೆಣ್ಣು ಅಂತ ಬರ್ದಿರ್ತಾರೆ, ಎಲ್ಲಾ ಹೆಣ್ಣಿಗೆ ಒಂದ್ ಗಂಡು ಅಂತ ಬರ್ದಿರ್ತಾರೆ ಅಂತ ಹಿಂಗ್ ಅಂತ ಲೆಕ್ಚರ್ ಕೊಟ್ಲು. ನೀವೇನೇ ಹೇಳಿದ್ರು ನನಗೆ ಇಲ್ಲಿ ಯಾರು ಹೆಣ್ಣು ಕೊಡಲ್ಲ ಅಜ್ಜಿ, ನಮಸ್ಕಾರ, ದಯವಿಟ್ಟು ಬಿಟ್ಬಿಡಿ ಅಂತಂದೆ. ಬಿಡ್ಲೇ ಇಲ್ಲ ಸರ್ ಅವು. ಇಲ್ಲ ನಿಮ್ ತಂಗಿದಿರಿಗೆ ಮದ್ವೆ ಆಗಿಲ್ಲ ಅಂತ ಹೇಳಿ ಫೋಟೋ ಕೊಡಿ, ನಾನು ಹುಡುಗನ್. ನಮ್ಗೆ ಹುಡುಗಿರ್ಕಿಂತ ಹುಡುಗರು ಸಿಗೋದೇ ಕಷ್ಟ. ನಮ್ಗೆ ಹುಡುಗರು ಬೇಕು. ಹುಡುಗಿರ್ ಫೈಲ್ 3 ಇದೆ ನನ್ನ ಹತ್ರ, ಹುಡುಗರ ಫೈಲ್ ಇಲ್ಲ, ಹುಡುಗರ ಫೈಲ್ ಒಂದೇ ಇರೋದು ಅಂತ ಹೇಳಿದ್ರು. ಅಂದೆ ನಾನು. ನಮ್ ಕಡೆ ಹುಡುಗಿರಿಲ್ಲ, ಇಲ್ಲಿ ಹುಡುಗಿರು ಜಾಸ್ತಿ ಇದಾರಲ್ಲ. ಆಮೇಲೆ ಹಂಗಾದ್ರೆ ನೋಡ್ತೀನಿ, ನಿಮ್ಗೆ ಇದು ಫೋಟೋ ಎಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಂಬರ್ ತಗೊಂಡೆ, ಲ್ಯಾಂಡ್ಲೈನ್ ನಂಬರ್ ತಗೊಂಡೆ. ಮತ್ತೆ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು 4 ದಿವಸ ಆಯ್ತು. 4 ದಿವಸ ಆದ್ಮೇಲೆ ಮತ್ತೆ ಅಜ್ಜಿ ನಾನು ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದೆ ಆಫೀಸ್ದು. ಅಲ್ಲಿ ಫೋನ್ ಮಾಡಿ ಕೇಳ್ತು, ಎಲ್ಲಿದ್ಯಪ್ಪ, ಬರ್ಲಿಲ್ವಲ್ಲ ನೀನು ಅಂತ. ಇಲ್ಲ ಅಜ್ಜಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಯೋಡಾಟಾ ರೆಡಿ ಮಾಡ್ಬಿಟ್ಟೆ ನಾನು. ಬಯೋಡಾಟಾ ಅಂದ್ರೆ ಫೋಟೋ ಹಿಂದೆ ಅಷ್ಟೇ ಹೆಸರು ಬರೀಲಿಲ್ಲ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ದೊಡ್ಡ A4 ಸೈಜ್ ಅಲ್ಲಿ ಬರೀತಾರಲ್ಲ, ಆ ತರ ಅದನ್ನೇ ಬಯೋಡಾಟಾ ಪೂರ್ತಿ ತಯಾರು ಮಾಡಿದೆ ನಾನು. ತಂದೆ ಹೆಸರು, ನನ್ನ ಹೆಸರು, ನಮ್ಮ ಅಮ್ಮನ ಹೆಸರು, ನಮ್ಮ ತಂಗಿ ಹೆಸರು, ಅವಳು ಮದುವೆ ಆಗಿದ್ಯಾ, ಅವ್ರಿಗೆ ಮಕ್ಕಳೆಷ್ಟು, ಇನ್ನೊಬ್ಬ ತಂಗಿ ಹೆಸರು, ಅವ್ರಿಗೆ ಮದುವೆ ಆಗಿದ್ಯಾ, ಗಂಡನ ಹೆಸರು, ಅವ್ರ ಮಕ್ಕಳ ಹೆಸರು, ನಂದು ಜಮೀನು ಊರಲ್ಲಿ ಹೆಂಗಿದೆ, ಆಸ್ತಿ ಹೆಂಗಿದೆ, ಅದ್ರ ಮೇಲೆ ಸಾಲ ಎಷ್ಟಿದೆ, ನಂದು ಆಕ್ಚುಲಿ ನಮ್ಮ ಜಮೀನು ಉಳುಮೆ ಮಾಡೋ ಜಮೀನು ಎಷ್ಟಿದೆ, ಜಮೀನಲ್ಲಿ ಏನ್ ಬೆಳೀತಾ ಇದೀವಿ, ವರ್ಷಕ್ಕೆ ಇನ್ಕಮ್ ಎಷ್ಟು, ನಮ್ಮ ಮನೆ ಅಪ್ರಾಕ್ಸಿಮೇಟ್ ಎಷ್ಟು ಈಗ ಸೇಲ್ ಮಾಡಿದ್ರೆ ಎಷ್ಟಿದೆ, ಯಾಕಂದ್ರೆ ಸೈಟ್ ಲೆಕ್ಕ ಹೇಳಕ್ಕಾಗಲ್ಲ. ಇಷ್ಟು ಕೂಡ ಎಲ್ಲಾ ಡೀಟೇಲ್ ಎಲ್ಲ ಬರೆದು, ನನ್ನ ಆಸೆ, ನನಗೆ ನಮ್ಮ ಅಪ್ಪ ಅಮ್ಮನ್ನ ತಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ನಡೆಯುವಂತ ಒಂದು ಹೆಣ್ಮಗಳಿದ್ರೆ ಸಾಕು ಅಂತ ಇಷ್ಟೆಲ್ಲಾ ಹೇಳಿ ಅವ್ರಿಗೆ ಇದು ಮಾಡಿ ಕೊಟ್ಬಿಟ್ರೆ, ಅವರೆಲ್ಲ ನೋಡಿದ್ರು. ತಗೊಂಡು ಅವ್ರ ಸಂಘ ಇದೆ, ಆ ಸಂಘದಲ್ಲೆಲ್ಲ ಹಿಂಗ್ ಪಾಸ್ ಆಯ್ತು ಎಲ್ಲ ಕಡೆ, ಎಲ್ಲರೂ ನಗ್ತಾ ಇದಾರಂತೆ. ಆ ಸಂಘದಲ್ಲಿ ಒಬ್ರು ಲೇಡಿ, ಅವರು ಅದನ್ನ ನೋಡಿದ್ರು. ಹುಡುಗನ ಸಂಬಳ ಎಷ್ಟು? 9,000. ಅದರಲ್ಲಿ 9,000 ಸಂಬಳ ಬರ್ತಿದ್ದೆ. ಅಜ್ಜಿನೂ ಕೇಳ್ತು, 9,000 ಸಂಬಳ ಬರ್ದಿದ್ದಾನೆ, ಈ ಪುಣ್ಯಾತ್ಮನ್ ಮದ್ವೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಕೊಳ್ಳ ಅಂತ ಎಲ್ಲ ನಕ್ಬಿಟ್ಟವ್ರಂತೆ. ಈ ಅಜ್ಜಿ ಅವ್ರಿದ್ರಲ್ಲ, ಅವ್ರು ನೋಡಿದ್ರು ಈ ಹುಡುಗ ಎಲ್ಲ ಜೆನ್ಯೂನ್ ಆಗಿ ಹೇಳಿದಾನೆ, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ತಗೊಂಡು ಅದನ್ನ ಅಪ್ಲಿಕೇಶನ್ ತಗೊಂಡು ಮನೆಗೆ ಹೋದ್ರಂತೆ. ಮನೆಗೆ ತಗೊಂಡೋಗಿ ಮನೆಯಿಂದ ಫೋನ್ ಮಾಡಿದ್ರು. ನನಗೆ ಫೋನ್ ಬಂತು, ಹಿಂಗೆ ನೀವು ಮದ್ವೆ ಆಗಿಲ್ವಂತೆ, ನಿಮ್ಗೆ ನಮ್ಮ ಮನೇಲಿ ಒಂದು ಕನ್ಯೆ ಇದೆ, ನೋಡ್ತೀರಾ ಅಂತ. ನಿಮಗಿದ್ ಯಾರು ಕೊಟ್ರು ಅಂತ ಎಲ್ಲ ಹೇಳಿದ್ಮೇಲೆ ಹಿಂಗೆ ಶಾರದಮ್ಮ ಅಂತ ಕೊಟ್ರು ಅಂತ ಹೇಳಿದಾಗ ಅವರು ಅವ್ರಿಗೆ ನಾನು ಫೋನ್ ಮಾಡಿದೆ, ನೀವೇ ಕೊಟ್ಟಿದ್ದ ಇದು ಅಂತ ಎಲ್ಲ ಕೇಳಿ ಮಾಡಿ ಅದೇ ನೋಡಿದೆ, ಅದೇ ಫೈನಲ್ ಹುಡುಗಿ. ಈ ಮಾಡ್ಕೊಂಡ್ ಬಂದಿರೋದು ನಮ್ಮ ಮಿಸ್ಸಸ್, ಅದೇ ಅಷ್ಟೇ ನೋಡಿದ್ ಅದೇ ಫೈನಲ್. ನಾವೇನ್ ತಗೊಳ್ಳಿಲ್ಲ, ಏನು ಕೊಡ್ಲಿಲ್ಲ. ಇದ್ರಾದ್ಮೇಲೆ ಇದ್ರ ಜೊತೆಗೆ
ಈ ಸಿಟಿಯಲ್ಲಿ ಬೆಳೆಯಕ್ಕೆ ಶುರು ಆಯ್ತವಲ್ಲ, ಅವಾಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಇದ್ರ ಮಧ್ಯದಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಬಿಟ್ಟೆ.